ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ. ನೀವು ಎಷ್ಟು ಉತ್ತರ ಕೊಟ್ಟಿಲ್ಲ ಅಂದ್ರೂ ತೊಂದರೆ ಇಲ್ಲ, ನಾನು ಆರ್ಟಿಸ್ಟ್ ಹಾಗೆ ಆಗ್ತೇನೆ, ನಿಮ್ಮ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡೇ ಮಾಡ್ತೇನೆ, ನಾನು ಬಿಡುದಿಲ್ಲ. ಅಂಬರೀಷ್ ಸರ್ದು ಅಡ್ರೆಸ್ಗೆ ಕಳಿಸ್ದೆ. ನಾಚಿಗೆ ಒಂಥರ ಕೈ ಸ್ಮೂತ್ ಇಲ್ವೇ ಇಲ್ಲ. ಯಾರಾದ್ರೂ ನನ್ನನ್ನು ಹುಡುಗರು ಲವ್ ಅನ್ನೋದೇ ಗೊತ್ತಿಲ್ಲ, ನೋಡಿದ್ರೆ ಎಂತಾಗಿ ನೋಡುದು ನೀನು ಒಳ್ಳೆ ಹುಚ್ಚದರ ಅಂದ್ರ ಬಜಾರಿ. ಹಿಂದ್ಗಡೆಯಿಂದ 2 ಬೆಂಚಲ್ಲಿ ಯಾರಿರ್ತಾರೋ ಅವರೆಲ್ಲ ಉದ್ಧಾರ ಆದವ್ರೆ. ಯಾಕಂದ್ರೆ ಅವ್ರು 6ಕ್ಕೂ ಏರಲ್ಲ 3ಕ್ಕೂ ಇಳಿಯಲ್ಲ. ಏನೋ ಒಂದು ಮಾಡಿ 6 3 ಒಟ್ಟಿಗೆ ಮಾಡಿ ಹೋಗ್ತಿರ್ತಾರೆ. ಅಪ್ಪ ಅಮ್ಮನ ಮಧ್ಯೆ ಅಷ್ಟೊತ್ತಿಗೆ ಯಾರೋ ಆಸ್ತಿಗೋಸ್ಕರ ಮಧ್ಯದಲ್ಲಿ ಮನೆ ಇದು ಮಾಡಕ್ ಬಂದಿದ್ರು. ಇವ್ರು ಇಲ್ಲಿ ಇರೋದೇ ಬೇಡ ಸಂಸಾರ ಅಂತ ಹೇಳ್ಬಿಟ್ಟು, ನನಗೆ ಗೊತ್ತಿಲ್ಲ ಯಾರು ಅಂತ. ಯಾಕಂದ್ರೆ ನಾನು ಇವತ್ತವರು ಯಾರ್ಯಾರೋ ಹೇಳ್ಬೋದು ಅವರು ಇವರು ಅಂತ, ನನಗೆ ಗೊತ್ತಿಲ್ಲದೆ ನಾನು ಏನು ಹೇಳೋ ಆಗಿಲ್ಲ. ಒಟ್ಟಿನಲ್ಲಿ ನಮ್ಮ ಸಂಬಂಧಿಗರು, ಅಪ್ಪನ ಸಂಬಂಧಿಗರು ಬೆಂಕಿ ಇಡೋದಕ್ಕೆ ಬಂದ್ರು. ಇದಕ್ಕೆ ಗುಡಿಸ್ಲು ತರ, ಅಂದ್ರೆ ಸಣ್ಣದೊಂದು ಚಿಕ್ಕ ರೂಮು, ಒಂದು ಸಣ್ಣದು ಮಣ್ಣಿಂದು. ಅವಾಗ ಏನಾಯ್ತು, ನಾಗರಹಾವು ಕಾಣಿಸ್ಬಿಡ್ತು. ಆ ನಾಗರಹಾವು ನಾವು ಊರು ಬಿಟ್ಟು ಬರೋವರೆಗೂ ಇದೆ ಅದು. ಇವಾಗ ಅಂದರೆ ನಾಗರಹಾವು ಕಾಣಿಸಿದ್ದು ಮನೆನ ನೀವು ಸುಡೋ ಹಾಗಿಲ್ಲ, ಪಾಪ ಬಂದುಬಿಡತ್ತದು. ಹಾಗಾಗಿ ಇವತ್ತಿಗೂ ನನಗೆ ನಾಗಪ್ಪ ಅಂದರೆ ಇಷ್ಟ. ನಾನು ನಾಗದೇವರನ್ನು ತುಂಬ ಇಷ್ಟಪಡ್ತೀನಿ, ಪೂಜೆ ಮಾಡ್ತೀನಿ. ನಮ್ಮನ್ನು ಉಳಿಸಿರೋದೇ ಒಂದು ನಾಗ, ದೇವರ ನಾಗ. ಅದು ಮೋಸ್ಟ್ಲಿ ನಾಗಬನ ಅಂತ ಇತ್ತು, ನಮ್ಮ ನಾಗಬನದವರು ಅಂತ ಕರಿತಾ ಇದ್ದಿದ್ದು. ಸೊ ಆ ಬನದ ಹತ್ರ ಈಗಲೂ ನಮ್ಮ ದಪ್ಪಕ್ಕೆ ಹಿಂಗೆ ಮಾಡಿ ಸೈಲೆಂಟಾಗಿ ಗಂಭೀರವಾಗಿ ನಾಗರಹಾವು ಹೋಗೋದು. ನಾವು ಅದನ್ನು ಹಿಂಗೆ ನೋಡೋದು, ಏನು ಮಾಡ್ತಿರ್ಲಿಲ್ಲ. ಏನು ಅಂದರೆ ಏನು ಮಾಡ್ತಿರ್ಲಿಲ್ಲ. ಅದು ನಮ್ಮನ್ನು ಉಳಿಸ್ಬಿಡ್ತು. ಆಮೇಲೆ ಬಿಟ್ಬಿಟ್ರು. ಆಮೇಲೆ ಏನು ಮಾಡಿದ್ರು ಗೊತ್ತಿಲ್ಲ. ಬ್ಲ್ಯಾಕ್ ಮ್ಯಾಜಿಕ್ಕು, ಈ ಮಾಟ ಮಂತ್ರ ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನಾನೆಲ್ಲ ತಲೆಗೆ ಹಾಕ್ಕೊಳ್ಳಲ್ಲ. ಆ ಟೈಮಲ್ಲಿ ಏನಿತ್ತು ಅಂದರೆ ಅದು ಒಂಥರ ಇತ್ತು ಅನ್ನೋ ಥರ, ಮನಸ್ಸನ್ನು ವೀಕ್ ಮಾಡೋದು. ಇನ್ನೂ ಆಲ್ರೆಡಿ ವೀಕ್ ಇರೋ ಮನಸ್ಸನ್ನು ಮಾಟ ಮಂತ್ರ ಅಂತೇಳಿ ವೀಕ್ ಮಾಡಿ 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 ಅಪ್ಪ ಅಮ್ಮಂದು ಸ್ವಲ್ಪ ಜಗಳಗಳಾಗಕ್ಕೆ ಶುರು ಆಯಿತು. ಅಮ್ಮ ಬೇರೆ ಹೋಗಿಬಿಟ್ರು ಅಪ್ಪನ ಬಿಟ್ಟು. ಅವಾಗ ನಾವು ಸ್ವಲ್ಪ ಚಿಕ್ಕವರೇ, ಬೇರೆ ಹೋಗಿಬಿಟ್ರು. ನಾನು ಹುಟ್ಟಿದ ತಕ್ಷಣ ಮನೆ ಕಟ್ಟಿಸ್ಬಿಟ್ರು. ಅದೇ ನಾನು ಹುಟ್ಟಿದ ತಕ್ಷಣ ಕೆಳಗಡೆ ಇದ್ದ ಮನೆ ಮೇಲ್ಗಡೆ ಆಯಿತು, ಶಿಫ್ಟ್ ಆಯಿತು. ಅಲ್ಲಿ ಬಂದಮೇಲೆ ಸಪ್ರೇಟ್ ಆಗಿಬಿಟ್ರು. ಒಂದೇ ಮನೆ, ಆ ಕಡೆ ಅಮ್ಮ, ಈ ಕಡೆ ಅಪ್ಪ. ನಾವು ಮಕ್ಳಿಗೇನೂ ತೊಂದರೆ ಇರ್ತಿಲ್ಲ, ಮಕ್ಳಿಗೆ ಯಾವತ್ತೂ ಅಮ್ಮ ದ್ವೇಷ ಮಾಡಿದ್ದಿಲ್ಲ. ಬಟ್ ಮಕ್ಕಳು ಬೇಡ ಅಂತ ಅವ್ರಿಗೆ, ಮಕ್ಕಳು ಬೇಡ ಅಂತ ಇತ್ತು. ಹಾಗಾಗಿ ನನ್ನನ್ನು ಅಪ್ಪ ಕೊಡೋದು ಬೇಡ ಅಂತೇಳಿ ಇಟ್ಕೊಂಡ್ಬಿಟ್ರು. ಇದಾದಮೇಲೆ ಅವರು ನಮ್ಮ ಅಕ್ಕನವರನ್ನೆಲ್ಲ ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು. ಅದೆಲ್ಲ ಸ್ವಲ್ಪ ಕೇಸೆಲ್ಲ ಆಯಿತು. ಅಂದರೆ ನಮ್ಮದ್ರಲ್ಲಿ ಏನಂದರೆ ಚಿಕ್ಕದರಲ್ಲಿ ಅವಾಗೆಲ್ಲ 14-15ಕ್ಕೆಲ್ಲ ಮದುವೆ ಮಾಡಿಕೊಡ್ತಾರೆ. ಇನ್ನು ಬಾಲ್ಯ ವಿವಾಹ ಥರ ಕೊಡ್ತಾಯಿದ್ರು. ಸರದಿನ ಅಕ್ಕಂದಾಯಿತು, 2ನೇ ಅಕ್ಕಂದಾಯಿತು, 3ನೇ ಅಕ್ಕಂದು ಆಗೋಷ್ಟೊತ್ತಿಗೆ ಭಯ ಬಂದುಬಿಡ್ತು ನನಗೆ. ನನಗೆ ಮೊದಲು ಇದ್ದಿದ್ದು ಟೀಚರ್ ಆಗಬೇಕು ಅಂತ. ಫಸ್ಟ್ ಅಜರ್ ಶಾಲೆ ನಂದು, ಗೌರ್ಮೆಂಟ್ ಸ್ಕೂಲು ಪಕ್ಕ, ನಮ್ಮ ದೊಡ್ಡಪ್ಪಂದ್ರೆ ಇರೋದು ಗೌರ್ಮೆಂಟ್. ಹುಡುಗಿ ಚುರುಕಾಗಿದ್ದಾಳೆ, ಹುಡುಗಿ ಕಲೀಲಿ ಅಂತ ನಮ್ಮ ಅಪ್ಪನ ಕಾಸು, ಯಾರಾದರೂ ಒಬ್ಳು ಹೆಣ್ಮಗಳು ಕಲೀಲಿ ಅಂತ ಪರಿಯಾಲ್ ತಡ್ಕ 5 ಕಿಲೋಮೀಟ್ರು, ಡೈಲಿ 5 ಕಿಲೋಮೀಟ್ರ್, ಬೆಳಿಗ್ಗೆ ಸಂಜೆ ಚಪ್ಪಲಿ ಇಲ್ಲದೆ. ನನಗೆ ಚಪ್ಪಲಿ ಅಂದರೆ ಆಗಲ್ಲ. ಇವತ್ತು ನಾನು ತುಂಬ ಕಡೆ ಚಪ್ಪಲಿ ಇಲ್ಲದೆ ಓಡಾಡ್ತಿರ್ತೀನಿ. ನನಗೆ ಚಪ್ಪಲಿ ಆಗಬರಲ್ಲ ಅಷ್ಟು. ಬೆಟ್ಟ ಗುಡ್ಡದ ಮಧ್ಯೆ ಹೋಗಬೇಕಾದ್ರೆ ಚಪ್ಪಲಿ ಕಿತ್ತೋಗುತ್ತೆ. ನಾನು ತುಂಬ ಫಾಸ್ಟ್ ನಡೆಯೋದು. ಹಾಗಾಗಿ ಚಪ್ಪಲಿ ಹಾಕದೆ ಹೋಗ್ತಿದ್ದೆ 5 ಕಿಲೋಮೀಟ್ರು. ಅಲ್ಲಿ ಏನು ಮಾಡೋರು, ನನಗೆ ಸ್ವಲ್ಪ ಸ್ಟೈಲ್ ಜಾಸ್ತಿ. ನನ್ನ ಕೂದಲು ಮೊದಲಿಂದನೂ ಬಾಬ್ ಕಟ್ಟೆ, ನಾನು ಇಷ್ಟು ನೋಡಿದ್ದೇ ಇಲ್ಲ ನನ್ನ ಕೂದಲು. ನಮ್ಮ ನಾರಾಯಣ್ ಮಾಸ್ಟ್ರು ಅಂತ ಹೇಳಿದ್ರೆ ಹೊಡಿಯೋದು ಡಗಡ ಸ್ಕೇಲಿಂದ ಹೊಡೆದು ಮೇಲಿಂದ ಒಂದು ಅಂತ ಸ್ಕೇಲಿಂದ ಹೊಡಿಯೋರು, ಇಡೀ ಬಾಡಿ ಎಲ್ಲ ಹೊಡಿಯೋರು. ಇನ್ನೂ ನೆನಪಿದೆ, ಇಲ್ಲಿಂದ ಟಕ 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 ಇಲ್ಲಿಂದ ಅವರೊಬ್ಬರೇ ನಂಗೆ ಹೊಡಿತಾ ಇದ್ದಿದ್ದು. ಈ ಮಾಸ್ಟ್ರು ಯಾಕೆ ಹೊಡಿತಿದ್ರು, ಅವ್ರ ಮುಖಗಳು ಹಿಂಗಿರೋದು, ಅವ್ರ ಮುಖ ಯಾವಾಗಲೂ ಊದ್ಕೊಂಡಿರೋದು. ನನ್ನನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಅಂದರೆ ನಾನು ತಲೆಗೆ ಎಣ್ಣೆ ಹಾಕ್ತಿರ್ಲಿಲ್ಲ, ಕೂದಲೆಲ್ಲ ಬಿಟ್ಕೊಳ್ಳೋದು. ಆವಾಗಲೇ ಒಂಥರ ಆಸೆ ನನಗೆ, ಏನೋ ಸೀರಿಯಲ್ನವ್ರ ಥರ ನೋಡೋದು. ಆಮೇಲೆ ಅವಾಗೆಲ್ಲ ಕಟ್ಟಿತ್ತು ಸರ್, ಕತ್ರಿ ಇಟ್ಕೊಳ್ಳೋದು ಕಟ್ ಮಾಡೋದು, ಕೂದಲು ಇಟ್ಕೊಳ್ಳೋದು ಕಟ್ ಮಾಡೋದು. ನಾವೇ ಹಳ್ಳಿಲಿ ಈಗಲೂ ಮಾಡ್ತಾರಲ್ಲ ಎಷ್ಟೋ ಜನ, ಅವಾಗೆಲ್ಲ ಕೂದಲನ್ನ ಕಟ್ ಮಾಡೋದು. ಆಯ್ತಾ, ಕಟ್ ಮಾಡೋದು. ಅಪ್ಪ ಹೊಡಿಯೋದು. ಅಪ್ಪ ಹೊಡೆದಾಗ ನನಗೆ ಏನಂದ್ರೆ, ನಾನು ಅವಾಗಲೇ ಜಾಸ್ತಿ ಆ್ಯಕ್ಟಿಂಗು. 2 ಸ್ಕರ್ಟ್ ಹಾಕೊಂಡ್ಬಿಟ್ಟು ಈ ಮೊಸರು ಕಡಿತಾರಲ್ಲ, ಅದರಿಂದ ರೆಡಿ ಮಾಡ್ಕೊಳ್ಳೋದು. ಅದನ್ನ ಮೊಸರು ಕಡಿಯೋದ್ರಿಂದ ಅದು ತುಂಬ ಗಟ್ಟಿ. ಅದು ಒಂದ್ಸಲ ಒಂದು ಬಿಟ್ಟರೆ ಇಡೀ ಕಾಲಿಗೆ ಸುತ್ತಾಕೊಂಡ್ಬಿಡೋದು. ನಾನು 2 ಸ್ಕರ್ಟು 2 ಟೀ ಶರ್ಟು ಹಾಕಿಬಿಟ್ಟು ರಟ್ಟು ರಟ್ಟು ಥರ ಬರುತ್ತಲ್ಲ, ಇದು ಪೇಪರ್ದೆಲ್ಲ, ಅದನ್ನು ಇಟ್ಕೊಂಡ್ಬಿಟ್ಟು ರೆಡಿಯಾಗಿರೋದು. ನಂದು ಹೆಂಗಂದ್ರೆ ಮೊಂಡು ಧೈರ್ಯ, ಕಟ್ ಮಾಡೋದು ಮಾಡಾಯ್ತು. ಒಂದು ಇವತ್ತೇನೋ ಹೊಡಿತಾರೆ, ಏನೋ ಕೂದಲು ಬರುತ್ತಾ ವಾಪಸ್ ಅಂತ ಸ್ಟೈಲಾಗಿ ಅದು ನಿಗ್ರಕೊಂಡು ಹೋಗೋದು ಕೂದಲು. ಅದು ಕಂಡ್ರೆ ಆಗ್ತಿರ್ಲಿಲ್ಲ. ಒಂದಿನ ಲೀಲಾವತಿ ಟೀಚರ್ ಕರೆದು ಹೇಳಿದ್ರು, ನೀನು ಎಣ್ಣೆ ಹಾಕ್ಬೇಕು ಇನ್ಮೇಲೆ ಅಂತ. ಒಂದಿನ ಅವ್ರಿಗೋಸ್ಕರ ಎಣ್ಣೆ ಹಾಕಿದೆ ಅಷ್ಟೇ, ಸೇಮ್. ಅದಾದಮೇಲೆ ಏನಾಯಿತು, 7ನೇ ಕ್ಲಾಸ್ ಪಾಸ್ ಆದೆ. ಆದರೆ ಎಲ್ಲದರಲ್ಲೂ ಇದು ಪಾಸ್ ಆಗ್ತಿದ್ದೆ. ಓದ್ತಿದ್ದೆ ನಾನು, ಅಂದರೆ ಅಂಥದ್ದಲ್ಲ, ಬಟ್ ಪಾಸ್ ಆಗೋಷ್ಟು ಓದ್ತಿದ್ದೆ. ಅವಾಗ ನಂಗೆ ಅನಿಸ್ತಿತ್ತು, ಅವ್ರು ಹೊಡಿಯೋದನ್ನು ನೋಡಿ ಹರ್ಷ ಮಾಸ್ಟ್ರು ತುಂಬ ಒಳ್ಳೆಯವರಿದ್ದರು. ಅಂದರೆ ಏನಾರ ಮಾಡ್ಕೊಳ್ಳಿ, ದಡ್ಡ ಸ್ಟೂಡೆಂಟ್ನ ಏನು ಮಾಡೋಕ್ಕಾಗತ್ತೆ ಅನ್ನೋ ಥರ. ನಾರಾಯಣ್ ಮಾಸ್ಟ್ರು ಮಾತ್ರ ತುಂಬ ಹೊಡಿಯೋರು. ಯಾರ್ದಾದ್ರೂ ಮನೆಗೆ ಊಟಕ್ಕೆ ಹೋದರೆ, ನಮಗೊಂದು ಅಭ್ಯಾಸ, ಯಾರ್ದಾದ್ರೂ ಮನೆ ಊಟ ರುಚಿ ನೋಡೋಣ ಅಂತ ಊಟಕ್ಕೆ ಹೋಗೋದು. ಊಟಕ್ಕೆ ಹೋಗಿ
ಕರೀತಾರೆ, ಮಕ್ಕಳೆಲ್ಲ ಕರೀತಾರಲ್ಲ, ಅವಾಗೆಲ್ಲ ನೀವು ಒಟ್ಟೊಟ್ಟಿಗೆ ಊಟಕ್ಕೆ ಹೋಗೋದು ನಡ್ಕೊಂಡು. ಅವ್ರ ಮನೇಲಿ ಊಟ ಬಡಿಸೋರು, ತಿಂದಿದ್ದಕ್ಕೆ ಬಂದ್ಬಿಟ್ಟು ಹೊಡಿಯೋದು. ಏನಕ್ಕೆ ಹೋದ್ರಿ ಅಂತ ಏನೋ ಒತ್ತಿನಲ್ಲಿ ಹೊಡಿಯೋದು. ಅವಾಗ ಮಾಸ್ಟ್ರು ಹೊಡಿಯೋದು. ಅದು ಯಾಕೆಂದ್ರೆ ನಂಗೂ ಗೊತ್ತಿಲ್ಲ, ಕೇಳಬೇಕು ಅಂದ್ರೆ ಭಯ ನನಗೆ. ನಾರಾಯಣ್ ಮಾಸ್ಟ್ರು ನೀವು ಯಾಕೆ ನನ್ನ ಹೊಡಿತಾ ಇದ್ದಿದ್ದು? ಅಲ್ಲ, ನಾನು ತಪ್ಪು ಮಾಡಿರ್ಬೋದು, ನಾನು ಸುಮ್ಮನೆ ಕೇಳಿದೆ, ನೀವು ಹೊಡೆದಿದ್ದಕ್ಕೆ ಎಷ್ಟು ಚೆನ್ನಾಗಿದ್ದೀನಿ, ಅದು ಬೇರೆ ವಿಷಯ. ಬಟ್ ಹೊಡಿಯೋರು. ಆ ಮಾಸ್ಟ್ರಿಗೆ ಫಿಕ್ಸ್ ಆಗಿದ್ದೆ ನಾನು, ಆ ಮಾಸ್ಟ್ರಿಗೆ ಫಿಕ್ಸ್, ಇವ್ರು ನನ್ನನ್ನು ಹೊಡಿತಾರೆ ಅಂತ ಹೊಡಿತಾ ಇರೋದು ಹಿಂದಿ ಮಾಸ್ಟ್ರು. ಅದರಲ್ಲಿ ಒಂದಂತೂ ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇದೆ, ನಿನ್ ಕಿಡ್ನಾಪ್ ಹಿಂದೆ ಮಂತ್ರನ್ ಕೈವಾಡ ಇದೆ ಅಂತ. ಅವಾಗ ತಾನೇ ಮಾಯಾಮೃಗ ಎಲ್ಲ ಶುರು. ಒಂದಿಷ್ಟು ಧಾರಾವಾಹಿಗಳು, ಫಸ್ಟ್ ಸ್ವರ ಸಂಪದ, ಚಂದಮಾಮ, ಚಕ್ಕುಲಿ ಮಾಮ, ಮತ್ತೆ ಏನೇನೋ ಧಾರಾವಾಹಿಗಳು ಬರೋದು ಸರ್, ಮರ್ತೋಯ್ತು. ಅದೆಲ್ಲ ಬರ್ತಾ ಇರ್ಬೇಕಾದ್ರೆ ನಾನು ಇವರೆಲ್ಲ ನೋಡೋದಲ್ವ ಟಿ ವಿಲಿ. ಸಣ್ಣ ನಮ್ಮ ಮನೆಯಲ್ಲಿ ನಮ್ಮಪ್ಪ ಎಷ್ಟು ಮುಂದುವರೆದಿದ್ರು ಅಂತ ಹೇಳಿದ್ರೆ, ಫೋನು ನಮ್ಮ ಮನೆಯಲ್ಲಿ ಫಸ್ಟು, ಸ್ಪ್ರಿಂಕ್ಲರ್ ನಮ್ಮ ಮನೆಯಲ್ಲಿ ಫಸ್ಟು, ಮಕ್ಕಳಿಗೆ ಕಮ್ಮಿ ಆಗಬಾರ್ದು ಅಂತ. ಆಮೇಲೆ ಇದು ಟಿ ವಿ ನಮ್ಮ ಮನೆಯಲ್ಲಿ ಫಸ್ಟು, ಚಿಕ್ಕ ಟಿ ವಿ ಥರ. ನಮ್ಮಪ್ಪ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ನಂಗೆ ಇದುವರೆಗೂ ಅಮ್ಮ ಬೇಕು ಅಂತ ಇವಾಗಲೂ ಅನಿಸಲ್ಲ. ನನಗೆ ಸತ್ಯ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ, 7 ಜನ್ಮಕ್ಕೂ ನನಗೆ ಬೇಕು ಅಂತ ಅನಿಸಿಲ್ಲ. ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಮ್ಮ ಅಂದರೆ ಏನು ಅಂತ ಗೊತ್ತಿದ್ರೆ ತಾನೇ ಅದು ಬೇಕು ಅಂತ ಬಯಸೋದು. ನನಗದು ಗೊತ್ತಾಗದಂಗೆ ಸಾಕ್ಬಿಟ್ರು ನಮ್ಮ ಅಪ್ಪ. ಹಾಗಾಗಿ 8ನೇ ಕ್ಲಾಸ್ ಬಂದ್ಮೇಲೆ ಸೀರಿಯಲ್ ಆರ್ಟಿಸ್ಟ್ ಆಗಬೇಕು ನಾನು. ಪಿಕ್ಚರ್ನವ್ರ ಥರ ಆಡೋದು, ಎಲ್ಲೋದ್ರೂ ಪಿಕ್ಚರ್ನವ್ರ ಥರ ಆಡೋದು. ಯಾಕೋ ಈ ಹುಡುಗಿಗೆ ಹುಚ್ಚಿಡ್ದು ಬಿಟ್ಟಿದೆ ಅಂತಾನೆ ಊರಲ್ಲಿ ಹೇಳ್ಬಿಟ್ಟಿದ್ರು. ಯಾಕೋ ಅವಳಿಗೆ ಹುಚ್ಚಿಡ್ದು ಬಿಟ್ಟಿದೆ ಅಂದರೆ ಆ್ಯಕ್ಟಿಂಗ್ ನೋಡೋದು, ಹೋಗಿ ರೋಡಲ್ಲಿ ಹೋಗಿ ಹಿಂಗೆ ಮಾಡೋದು, ಹಿಂಗೆಲ್ಲ ಒಂಥರ ಮಕ್ಕಳು ಹಿಂಗೆ ಸರ್ ಮಾಡ್ತಾರೆ. ನೀವು ನೋಡಿದ್ರೆ ಕೆಲವು ಈಗ ಗೌರ್ಮೆಂಟ್ ಮಕ್ಕಳು ಈ ಸುದೀಪ್ ಸರ್, ದರ್ಶನ್ ಸರ್ ಸಿನಿಮಾ, ಯಶ್ ಸರ್ ಸಿನಿಮಾ ನೋಡಿದಾಗ ಹೆಂಗೆ ಮಾಡ್ತಾರೆ, ಹುಲಿಯ ಹಂಗೆ ಅಂತ. ನಾವು ಅವಾಗ ಹಂಗೆ ಕೆಟ್ಟದಾಗ ಮಾಡೋದು. ಭಯಂಕರ. ನಾನು ಹಳ್ಳಿಲಿ ಪೈಪ್ ಇಟ್ಕೊಂಡೆಲ್ಲ ತಂಗಿ ದೂರ ಹಳ್ಳಿವರೆಗೂ ತಂಗಿಗೆ ಇಟ್ಕೊಂಡು ಪೈಪಲ್ಲೆಲ್ಲ ಇವತ್ತು ಈ ಥರ ಭಜನೆ ಮಂದಿರ ಇದೆ, ಯಕ್ಷಗಾನ ಮಾಡುತ್ತಿದ್ದೇವೆ ಅಂದ್ಕೊಂಡು ಹಿಂಗೆ ಓಡಾಡೋದು. ಆದರೆ ಪಿಕ್ಚರ್ಗೆ ಸೇರ್ಬೇಕು ಹೇಗೆ ಅಂತ ಗೊತ್ತಿಲ್ಲ. ಬಟ್ ಸಿನಿಮಾ ಇನ್ಫ್ಲುಯೆನ್ಸ್ ಆಗ್ಬಿಟ್ಟಿದೆ. ಸಿನಿಮಾ ಆಗ್ಲೂ ಆಲ್ರೆಡಿ ನನ್ನ ಮೈ ಮೇಲೆ ಬಂದ್ಬಿಟ್ಟಿದೆ. ತುಂಬ ನೋಡ್ತಾ ಇರಿ ಸಿನಿಮಾ ತುಂಬ ನೋಡೋಕ್ಕೆ ಬಿಡಲ್ಲ. ಥಿಯೇಟರ್ 2 ಇದ್ದಿದೆ, ಅರುಣ ಮತ್ತು ಮಯೂರ. ಪುತ್ತೂರ್ಗೆ ಹೋಗ್ಬೇಕು, ಎಷ್ಟು ದೂರ, ಯಾರು ಕರ್ಕೊಂಡು ಹೋಗ್ತಾರೆ? ಅವಾಗ ಧಾರಾವಾಹಿನೇ ದೇವರು, ಸಿನಿಮಾ ದೇವರಲ್ಲ. ಅವಾಗ ಧಾರಾವಾಹಿ ದೇವರಿದ್ದ ಕಾಲ. ಅವ್ರ ಧಾರಾವಾಹಿಯ ಆರ್ಟಿಸ್ಟ್ಗಳಂದ್ರೆ ದೇವ್ರು ಅವಾಗ ನಿಮಗೆ, ನನಗೆ ನಮ್ಮ ಹಳ್ಳಿಲಿ. 1.5 ಅಲ್ದಿದ್ರೆ 2.5 ಸಾವಿರ ಕೊಡ್ತೀನಿ, ಆದ್ರೆ ನಾನು ಹೇಳೋವರೆಗೂ ನೀನು ಪುಂಗಿ ಓದೋದನ್ನ ನಿಲ್ಲಿಸಬಾರ್ದು. ಸರಿ, ಅದು ಏನು ಮಾಡೋದು? ಇವಾಗ ಹೋಗ್ಬೇಕು, ಪಿಕ್ಚರ್ಗೆ ಹೋಗು, ಪಿಕ್ಚರ್ ಅಂತ. ನೆಕ್ಸ್ಟ್ ನನ್ನ ಸರದಿ ಬರುತ್ತೆ ಮದುವೆ ಆಗೋದು. ಈ ಅಕ್ಕನಿಗೂ ಇಲ್ಲಿ ಫಿಕ್ಸ್ ಆಗ್ತಿದೆ, 3ನೇ ಆಳಿಗೂ. ನೆಕ್ಸ್ಟ್ ನಾನೇ ಬಂದ್ಬಿಟ್ರೆ ನೋಡ್ಬಿಟ್ರೆ ಕೊಟ್ಬಿಡ್ತಾರೆ. ನಾನು ಚೆನ್ನಾಗಿಲ್ಲ ನೋಡೋಕ್ಕೆ, ಹಾಗಾಗಿ ಬರಲ್ಲ. ನಮ್ಮ ಮನೆಗೆ ಇವನು ಬರೋನು. ಈ ನರ್ಸನ್ನ ಅಂತ ಇರ್ತಾರೆ. ನರ್ಸನ್ನ ಅಂದರೆ ಏನಂತಾರೆ ಸರ್? ಕವಡೆ ಹಾಕೋರು. ನಾವು ಕಡೆ ನರ್ಸನ್ನ ಅಂತ ಕವಡೆ ಹಾಕೋರು. ಶಾಸ್ತ್ರ ಒಂದು ಈ ಥರ ಹಾಳೆ ಥರ ಇಟ್ಕೊಂಡು ಬರೋರು ಅವರು. ಒಂದಿಷ್ಟು ತುಳುವಲ್ಲಿ ಮಾತಾಡೋರು. ಬಳೆ ಅಣ್ಣ, ಬಳೆ ಶಾಸ್ತ್ರ ಮನ್ಪಾಯ ಬಳೆ 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 ಅಂತ. ನಾನು ₹1 ಇಟ್ಕೊಳ್ಳೋದು, ಕದ್ದುಬಿಟ್ಟು ₹1 ಇಟ್ಕೊಂಡು ಅವನು ಬಂದ ತಕ್ಷಣ ಒಂಥರ ಡೀಸೆಂಟಾಗಿ ಹಿಂಗೆ ಭಕ್ತಿಯಿಂದ ನಿಂತ್ಕೊಂಡು ಆ ಮಧ್ಯದಲ್ಲಿ ಹಾಕಿದೆ. ಪ್ರತಿ ಸಲ ಅವನು ಹೇಳೋದು, ನೆನಪಿನ ಕಾರ್ಯ ಪುಂಡು, ದೇವರನ ಶಕ್ತಿ ಉಂಡು. ಅಂದರೆ ನೆನೆಸಿದ ಕಾರ್ಯ ಆಗುತ್ತೆ ಮಗಳೇ, ನಿನ್ನ ಹೆಜ್ಜೆಯಲ್ಲಿ ನಿನಗೆ ಗೆಲುವು ಸಿಗುತ್ತೆ ಮಗಳೇ. ಅವನು ಯಾವಾಗ ಸಿಗುತ್ತೋ ಗೆಲುವು, ಈ ಥರ. ಆಮೇಲೆ ನನಗೊಂದು ಅಭ್ಯಾಸ ಏನು ಅಂತ ಹೇಳಿದ್ರೆ, ಕದಿಯೋ ಅಭ್ಯಾಸ. ಸಿಕ್ಕಾಪಟ್ಟೆ ಚಿಕ್ಕ ವಯಸ್ಸಲ್ಲಿ ಕದೀತಿದ್ದೆ. ತಿನ್ನೋ ಹುಚ್ಚು. ಅಡಿಕೆ ಕದಿಯೋದು, ತೆಂಗಿನಕಾಯಿ ಕದಿಯೋದು. ಅದಕ್ಕೆ ಅಂತ ಒಂದು ಅಂಗಡಿ ಇರುತ್ತೆ ಗೊತ್ತಾ ನಿಮಗೆ, ಸ್ಕೂಲ್ ಪಕ್ಕ. ಮಕ್ಕಳು ತಂದ ಅಡಿಕೆನ ತೆಂಗಿನಕಾಯಿನ. ಈಗ ಅಡಿಕೆಗೆ ಸುಳ್ದ ಅಡಿಕೆ ಇರುತ್ತಲ್ಲ ಅಪ್ಪ, ಮೆಲ್ಲ ಬೆಳಿಗ್ಗೆ ಹೇಳೋ ಮೊದಲು, ಆವಾಗ ಬೇಗ ಎಚ್ಚರ ಆಗುತ್ತೆ. ಒಂದು 6 ಗಂಟೆಗೆ ಎದ್ದುಬಿಟ್ಟು ಲಂಗದಲ್ಲಿ ತುಂಬಿಸ್ಕೊಂಡು ಬಲ್ಲೆಯಲ್ಲಿ ಇಟ್ಬಿಡೋದು ಅಡಿಕೆನ. ಸ್ಕೂಲ್ಗೆ ಹೋಗುವಾಗ ಬ್ಯಾಗೆಲ್ಲ ಹಾಕಿ ತೊಗೊಂಡು ಹೋಗೋದು. ಫಸ್ಟ್ ಅಂಗಡಿಗೆ ಕೊಟ್ಬಿಟ್ಟು ಬಂದು ಸಂಜೆ ದುಡ್ಡು ಇಸ್ಕೊಳ್ತೇನೆ ಅಂತ ಹೇಳಿಬಿಟ್ಟು ಹೋಗೋದು. ಅಲ್ಲೊಂದು ಶಾಲೆಯ ಪಕ್ಕ ಅಂಗಡಿ ಇತ್ತು. ಆ ಅಂಗಡಿಯವ್ರು ನಮಗೆ ₹30 ಅಂದರೆ ಅವಾಗ 30 ಅಲ್ಲ, ಒಂದು ₹20 ಇರ್ಬೋದು. 15-20 ಕೆ ಜಿ ಅಷ್ಟು ನೆನಪಿಲ್ಲ. ಅಡಿಕೆಗೆ ಒಳ್ಳೆ ರೇಟ್ ಇತ್ತು. ಬಟ್ ನಮಗೆ ಕೊಡೋರು ಇಷ್ಟು ಅಡಿಕೆಗೆ ಅಷ್ಟು ಕೊಡೋರು. ನಮಗೇನು ಬಂದಿದ್ದೆ ₹1 ಅಲ್ವಾ ಅವಾಗೆಲ್ಲ ಇದ್ದಿದ್ದು. ಕಡಲೆ ಬೀಜ ಎಲ್ಲ ₹1. ಸೊ ಆ ದುಡ್ಡುಗೋಸ್ಕರ ದೊಡ್ಡ ಕಳ್ಳಿ ನಾನು. ಅಪ್ಪಂದು ಕದಿಯೋದು, ₹21 ಅಪ್ಪಂದು ಕದ್ದಿದ್ದೆ ಅಂತ ಒಂದ್ಸರಿ ಹೇಳಿದ್ದೆ. ಇವಾಗ ಹೇಳಿದ್ರೆ ಏನು ಬಂತು, ಅವಾಗ ಕದ್ಬಿಟ್ಟಿಯಲ್ಲ ಅನ್ನೋರು. ಆ ಥರ ಕದಿಯೋ ಬುದ್ಧಿಯೆಲ್ಲ ಇತ್ತು. ತಿನ್ನೋ ಹುಚ್ಚು, ಬರೀ ತಿನ್ನೋ ಹುಚ್ಚು. ಯಾವಾಗ ನೋಡಿದ್ರು ಕದಿಯೋದು, ಮಾರೋದು. ಒಂದಿನ ನೆಲಗಡಲೆ ಹುಚ್ಚು ನನಗೆ. ಆ ಅಂಗಡಿಯವನು ಯಾವಾಗಲೂ ನೆಲಗಡಲೆ ತಿಂದು ಸಾಯ್ತೀಯ ನೀನು, ಇವತ್ತೊಂದಿನ ಉರಿಗಡಲೆ ತಿನ್ನು ಅಂತ ಮತ್ತೆ ಹೋಗಿ ನೆಲಗಡಲೆ ತೊಗೊಳ್ಳೋದು. ಸೊ ಆ ಥರದ್ದು. 8ನೇ ಕ್ಲಾಸ್ ಆದಮೇಲೆ ಪಿಕ್ಚರ್ದು ಶುರು ಆಯಿತು ಹುಚ್ಚು. ಹೇಗೆ ಏನು 9ನೇ ಕ್ಲಾಸ್ ಆದರೂ ಲಿಂಕ್ ಇಲ್ಲ, 10ನೇ ಕ್ಲಾಸ್ ಆದರೂ ಲಿಂಕ್ ಇಲ್ಲ. ಅವಾಗೇನಾಯಿತು, ಈ ರೂಪ ಥರ ಬರೋದು. ಅದರಲ್ಲಿ ಅಂಬರೀಷ್ ಅವ್ರದ್ದು ಅದು ನಿಜವಾಗ್ಲೂ ಅಂತ ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ. ಅಡ್ರೆಸ್ ಬರೋದು ಗೊತ್ತಾ ಎಲ್ಲ ಹೀರೋಗಳದೆಲ್ಲ. ರಿಯಲ್ಲ ಸರ್ ಅದು. ಬರೋದು. ನಮ್ಮ ಅಕ್ಕನಿಗೆ ರೂಪ ಥರ ಹುಚ್ಚು. ಅವಳು ಪುತ್ತೂರ್ಗೆ ಹೋಗ್ತಿದ್ಲು. ನಮ್ಮ ಅಕ್ಕಂದು ಇನ್ನೊಂದು ಹುಚ್ಚು ಕೇಳಿ, ಅವಳು ಪಿಕ್ಚರ್ಗೆ ಸೇರಬೇಕು ಅಂತ. ಅವಳು ಓದೇ ಇಲ್ಲ. ನಾನಾದರೆ ಅಟ್ಲೀಸ್ಟ್ ಓದಿದ್ದೀನಿ. ಅವಳು 2ನೇ ಕ್ಲಾಸ್ 3ನೇ ಕ್ಲಾಸ್ ಏನೋ, ಶಾರದಾ ಅಂತ. ಚಂದ ಅಂದರೆ ಇಡೀ ಊರಿಗೆ ಸುಂದ್ರಿ ಅವಳು. ಅವಳಿಗೆ ಒಂದು ಸಲ ಪಿಕ್ಚರ್ ಹೋಗಬೇಕು ಅಂತ ಪಿಕ್ಚರ್ಗೆ
ಸಂಗಡಿಗರು ಬೇಕು ಅಂತ ಅವಾಗೆಲ್ಲ ಹೇಳ್ತೇವೆ, ಸಂಗಡಿಗರು ಬೇಕಂತೆ ಪಿಕ್ಚರ್ಗೆ, ಎಲ್ಲ ಬಸ್ಸಲ್ಲಿ ಸಂಗಡಿಗರು ಹೋಗ್ಬೇಕಂತ ಅಪ್ಪನ ಹತ್ರ ಹೇಳಿದ್ಲು, ಸಂಗಡಿಗರಿಗೆ ಹೋಗ್ತಾ ಇದ್ದೀವಿ ಅಂತ. ಸಂಗಡಿಗರು ಅಂದರೆ ಜೂನಿಯರ್ ಆರ್ಟಿಸ್ಟ್ ಅವಾಗ. ಈ ಸಾಂಗ್ ಶೂಟಿಂಗ್ ನಡೀತಾ ಇದೆ, ಶೂಟಿಂಗ್ ಬಂದ್ಬಿಟ್ಟವ್ರೆ. ಶೂಟಿಂಗಿಗೆ ಸಂಗಡಿಗರು ಬೇಕು ಅಂತ ಅಲ್ಲಿಂದ ಹೇಳೋದಂತೆ, ಎಲ್ಲಿಂದ ನಾವು ಪುತ್ತೂರಲ್ಲಿ ಅಕ್ಕ ಹೇಳೋದು ನಾನು ಹೋಗ್ತಾ ಇದ್ದೀನಿ ಪಿಕ್ಚರ್ಗೆ ಅಂತ. ಅದು ಜೂನಿಯರ್, ಇವಾಗಿಂದು ಈಗಿನ ಇದಕ್ಕೆ ಜೂನಿಯರ್ ಆರ್ಟಿಸ್ಟ್ ಅದು. ಅದು ಹೆಂಗೆ ಅಂತ ಹೇಳಿದ್ರೆ, ಈ ಸಂತ ಸಾರಳು ಡರಡ್ಡ ಈ ಥರದ್ದಲ್ಲಿ ಸಂಗಡಿಗರು ಅನ್ನೋದು ನಾವು ಇವ್ರನ್ನ ಡಾನ್ಸರು ಅಂತ ಗೊತ್ತಿರಲಿಲ್ಲ. ಸೊ ಅಕ್ಕನಿಗೆ ಹೊಡೆದು ಬಿಟ್ರಪ್ಪ, ಇನ್ನು ನನಗೂ ಹೊಡಿತಾರೆ ಅಂತ ನಾನು ಏನು ಕೇಳಲಿಲ್ಲ. ಅಕ್ಕಂದು ಸ್ಟಾಪ್ ಆಯ್ತು ಅಲ್ಲಿಗೆ. ಆಮೇಲೆ ನಾನೇನು ಮಾಡಿದೆ, ಸರಿ ಏನು ಮಾಡೋಣ ಅಂತ ಹೇಳಿದ್ರೆ ರೂಪತಾರ ಹಾಕೊಂಡು ಹುಡುಕಿದ್ರೆ ಅಂಬರೀಷ್ ಸರ್ದು ಅಡ್ರೆಸ್ ಇತ್ತು. ಆ ವಿಳಾಸಕ್ಕೆ ನಾನೇನು ಮಾಡಿದೆ, ಒಂದು ಅವಾಗಲೇ ನಂಗೆ ಎಷ್ಟು ಕಾನ್ಫಿಡೆನ್ಸ್ ನೋಡಿ, ಅಂದರೆ ದೇವ್ರು ಎಲ್ಲ ಸೃಷ್ಟಿ ಮೊದಲೇ ಬರ್ದಿರ್ತಾನೋ ಏನೋ ಸರ್, ನಾವು ಸುಮ್ಮನೆ ಒಂದು ಮಧ್ಯದಲ್ಲಿ ಬರೋದೆಲ್ಲ ನೆಪ. ನಾನು ಒಂದು ಇದು ಇನ್ಲ್ಯಾಂಡ್ ಲೆಟರ್ ಬರುತ್ತಲ್ಲ ಅದರಲ್ಲಿ ಬರೆದೆ, ನಮಸ್ಕಾರ, ನಾನು ಮಾಲತಿ, ನನಗೆ ಪಿಕ್ಚರಲ್ಲಿ ನಂದೊಂಥರ ಮಂಗಳೂರು ಭಾಷೆಲ್ಲ ಏನೂ ಗೊತ್ತಿಲ್ಲ, ಏನು ಬರೀಬೇಕು ನನಗೆ ಪಾತ್ರ ಬರ್ದಿದ್ದು ಲೈನ್ ನೆನಪಿದೆ, ಬರ್ದಿದ್ದು ನನಗೆ ನೆನಪಿದೆ. ನಾನು ಎಷ್ಟು ಜೋರು ನೋಡಿ ಆಗಲೇ, ನಾನು ತುಂಬ ರೌಡಿ ಥರ, ನನಗೆ ಪಿಕ್ಚರ್ಗೆ ಬರಬೇಕು ಅಂತ ಆಸೆ ಇದೆ, ಆದರೆ ನನಗೆ ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ, ನನಗೆ ವಿಷ್ಣುವರ್ಧನ್ ಕಂಡ್ರೇ ಇಷ್ಟ, ಆದರೆ ನೀವು ನನಗೆ 500 ರೂಪಾಯಿ ಕಳಿಸಿ, ಹೀಗೆ ಬರ್ದಿದ್ದೀನಿ, ನನ್ನಾಣೆಗೂ ಹೀಗೆ ಬರ್ದಿದ್ದೀನಿ, ನೀವು ನನಗೆ 500 ರೂಪಾಯಿ ಕಳಿಸಿ, ನಾನು ಪಿಕ್ಚರಿಗೆ ಬಂದ ಮೇಲೆ ನಾನು ನಿಮ್ಮ 500 ರೂಪಾಯಿ ಕೊಡ್ತೇನೆ, ನನಗೆ ವಿಷ್ಣುವರ್ಧನೇ ಇಷ್ಟ, ವಿಷ್ಣುವರ್ಧನ್ ಸರೇ ಇಷ್ಟ ನನಗೆ ಅಂತ ಹೀಗೆ ಬರೆದು ಅಂಬರೀಷ್ ಸರ್ದು ಅಡ್ರೆಸ್ಗೆ ಕಳಿಸ್ದೆ. ಅಂದರೆ ಪೋಸ್ಟ್ ಆಫೀಸ್ಗೆ ಹಾಕ್ಬಿಟ್ಟೆ. ದೇವಿನಗರನ ನಾನು ಓದಿದ್ದು ದೇವಿನಗರ ಅಲ್ವಾ, ಅಲ್ಲಿಗೆ ಹಾಕ್ಬಿಟ್ಟು ಸುಮ್ಮನೆ ಅದೇ. ಅಷ್ಟೊತ್ತಿಗೆ ಏನಾಯಿತು, ಪೋಸ್ಟ್ ಮ್ಯಾನ್ ಅವಾಗೆಲ್ಲ ಏನಂದ್ರು, ಅಂಬರೀಷ್ ಯಾರಪ್ಪ ಲೆಟ್ರ್ ಬರೀತಾರೆ ಅಂತ. ಅಂಬರೀಷ್ಗೆ ಯಾರು ಲೆಟ್ರ್ ಬರೀತಾರೆ ಅಂತ ಓದಿದ್ರೆ, ನಾನು ಮಾಲತಿ, ನನ್ನ ಬಗ್ಗೆ ಗೊತ್ತು ಅವ್ರಿಗೆ, ಈ ಹುಡುಗಿಗೆ ಹುಚ್ಚಿಡ್ದಿದೆ, ಅಂಬರೀಷ್ ಅವ್ರಿಗೆ ಲೆಟ್ರ್ ಬರೆದಿದ್ದಾಳೆ ಅಂತ ಏನ್ಬಿಟ್ಟು ಫಸ್ಟ್ ಟೈಮ್ ಹರಿದಾಕ್ಬಿಟ್ಟ. ಅಪ್ಪನಿಗೆ ಹೇಳಿಲ್ಲ, ಸರ್ ಅವರೆಲ್ಲ ಕಳ್ಸಲ್ಲ ಸರ್, ಊರವರೆಲ್ಲ ಲೆಟ್ರ್ ಕಳಿಸ್ತಾರ ಪಿಕ್ಚರ್ನವ್ರಿಗೆಲ್ಲ, ಪೋಸ್ಟ್ ಮ್ಯಾನ್ಗಳೆಲ್ಲ ಕಳ್ಸಲ್ಲ ಅವಾಗ, ಏನು ಅವರೆಲ್ಲ ಲೆಟ್ರ್ ಓದೋದಲ್ವಾ, ಓದಿದ್ಮೇಲೆ ಮತ್ತೆ ಅಂಟಿಸೋದು ಹೆಂಗೆ, ಇದು ಅನ್ನ ಹಾಕ್ಬಿಟ್ಟು ಅಂಟಿಸೋದು, ಮತ್ತೆ ಹೆಂಗೆ ಓದ್ತಾರೆ ಅವರು, ಗೋಂದ್ ಹಾಕಿ ಅಂಟಿಸೋದು, ಮತ್ತೆ ಹೆಂಗೆ ಇದು ವಾಪಸ್ ಇದು ಮಾಡೋದು, ಹರಿದು ಬಿಸಾಕ್ದ. ನನಗೆ ಹಗಲು ರಾತ್ರಿ ಚಿಂತೆ, ಪೋಸ್ಟ್ ಮ್ಯಾನ್ ಹತ್ರ, ಪೋಸ್ಟ್ ಮ್ಯಾನ್ ನೋಡೋದು, ಅವ್ನು ನನ್ನನ್ನು ನೋಡೋದು ಅನ್ನೋದು ಹೋಗೋದು, ನಂಗೆ ಗೊತ್ತಿಲ್ಲಲ್ಲ, ಅವ್ನು ನನ್ನನ್ನು ನೋಡೋದು ಅನ್ನೋದು, ಓ ಲೆಟ್ರ್ ಬಂದಿದೆಯೇನೋ, ನಾಳೆ ಕೊಡ್ತಾನೋ ಏನೋ, ನನ್ನ ನೋಡೋದು ವಿಚಿತ್ರವಾಗಿ, ಪಿಕ್ಚರ್ ಹುಚ್ಚ ಇವಳಿಗೆ ಅಂತ ನಾನು ಅಂದ್ಕೊಳ್ಳೋದು, ನನಗೆ ಲೆಟ್ರ್ ಬಂದಿದೆ ಅಂಬರೀಷ್ದು, ಕೊಡೋಣ ಅಂತ ಆಟಾಡ್ಸೋಕ್ಕೆ ಇವ್ನು ನೋಡ್ತಾ ಇದ್ದಾನೆ ಅಂತ. ಇನ್ನೊಂದು ಲೆಟ್ರ್ ಬರೆದೆ, ನೀವು ಎಷ್ಟು ಇದು ಉತ್ತರ ಕೊಟ್ಟಿಲ್ಲ ಅಂದರೂ ತೊಂದರೆ ಇಲ್ಲ, ನಾನು ಆರ್ಟಿಸ್ಟು ಹಾಗೆ ಆಗ್ತೇನೆ, ನಿಮ್ಮ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೇ ಮಾಡ್ತೇನೆ, ನಾನು ಬಿಡೋದಿಲ್ಲ ಅಂತ ಹಾಕ್ಬಿಟ್ಟು ಕೋಪದಲ್ಲಿ ಇನ್ನೊಂದು ಲೆಟ್ರ್ ಹಾಕ್ಬಿಟ್ಟೆ. ಇನ್ನೊಂದು ಲೆಟ್ರ್ ಹಾಕಿದ ತಕ್ಷಣ ಡೈರೆಕ್ಟಾಗಿ ಅಪ್ಪನಿಗೆ ತಂದು ಕೊಟ್ಟರು, ನಿಮ್ಮ ಮಗಳಿಗೆ ಹುಚ್ಚು ಹಿಡ್ದಿತಾ ಇದೆ ಅನಿಸುತ್ತೆ, ಅಂಬರೀಷ್ ಸರ್ಗೆ ಲೆಟ್ರ್ ಬರೀತಿದ್ದಾಳೆ ಅಂತ. ಆವಾಗ ಅಪ್ಪನಿಗೊಂಥರ ಶಾಕ್ ಆಯಿತು. ಅಂದರೆ ಈಗ ಈಗಿನ ಥರ ಅಲ್ಲ ಸರ್, ಅವಾಗ ಏನು ಇವಳು ಅಂಬರೀಷ್ ಸರ್ಗೆಲ್ಲ ಲೆಟ್ರ್ ಬರೀತಾಳೆ, ಆವಾಗ ಪಿಕ್ಚರ್ನವರು ಅಂತ ಹೇಳಿದ್ರೆ ನಿಮಗೆ ಅಂಥ ಒಂದು ಇದಿರಲಿಲ್ಲ. ಅಂದರೆ ಹೇಗಿತ್ತು ಅಂತ ಹೇಳಿದ್ರೆ, ನನ್ನ ಟೈಮಲ್ಲಿ ನಾನು ಹೇಳೋದು ನಿಮಗೆ, ನೀವೆಲ್ಲ ಮತ್ತೆ ತಪ್ಪು ತಿಳ್ಕೊಬೇಡಿ, ಇರೋದನ್ನು ಹಾಗೆ ಹೇಳ್ತಾ ಇದ್ದೀನಿ, ಕುಣಿಯಕ್ಕೆ ಹೋಗ್ತಿದ್ದಾಳೆ ಅನ್ನೋ ಥರ ಒಂದು ಇದು, ಹುಡುಗರ ಜೊತೆ ಕುಣಿಯಕ್ಕೆ ಹೋಗ್ತಿದ್ದಾಳೆ ಇವಳು, ತುಂಬ ಫಾರ್ವರ್ಡು, ಇವಳಿಗೆ ಮನೆ ಬೇಡ, ಮಕ್ಕಳು ಬೇಡ, ಗಂಡ ಬೇಡ, ಕುಣಿಯಕ್ಕೆ ಹೋಗ್ತಿದ್ದಾಳೆ ಕಂಡ ಹುಡುಗರ ಜೊತೆ ಅನ್ನೋದು ಅವಾಗ. ಅದರಲ್ಲೂ ನಮ್ಮದು RSB ಫ್ಯಾಮಿಲಿ ಬಿಡೋದೇ ಇಲ್ಲ, ಅಲ್ಲಿ ಅವ್ರೇನಿದ್ರು ಮಾಸ್ಟರ್ ಆಗಬೇಕು, ಲೆಕ್ಚರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅಲ್ಲಿ. ಇಲ್ಲ ಬ್ಯಾಂಕಸ್ ಇರಬೇಕು, ಟೀಚರು, ಹೆಡ್ ಮಾಸ್ಟ್ರು. ನನ್ನ ತಂಗಿ M.Ed ಮಾಡಿದಲ್ಲ ಟೀಚರ್ ಇವಾಗ. ಸೊ ಟೀಚರ್ ಅಂದು ಫಸ್ಟ್ರೇಷನ್ಗೆ ಕೊನೆಗೆ ಅಪ್ಪನಿಗೂ ಹಿಂಗಾಯ್ತಾ, ನಾನು ಸೈಲೆಂಟ್ ಆಗಿಬಿಟ್ಟೆ. ಅಪ್ಪ ಬೈದಿಲ್ಲ ನನಗೆ, ಅಪ್ಪ ಬೈತಿರ್ಲಿಲ್ಲ ಸರ್, ಯಾಕೆ ಅಂತ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ನನಗೂ ಅಪ್ಪನಿಗೂ ಏನೋ ಕನೆಕ್ಷನ್ನು. ನಾನಂದರೆ ನೋಡಿ, ಹೊಟ್ಟೆಯಲ್ಲಿರೋವಾಗ ಅದಕ್ಕೆ ಜಗಳ ಆಡಬೇಡಿ, ಹೊಟ್ಟೆಯಲ್ಲಿರೋವಾಗ ಏನೇನೋ ಮಾತಾಡಬೇಡಿ, ಕೆಟ್ಟ ಮಾತಾಡಬೇಡಿ, ಕೊಲೆ ಬಗ್ಗೆ ಮಾತಾಡಬೇಡಿ ಅನ್ನೋದು, ಏನಕ್ಕೆ ಶ್ರೀರಾಮನ ಚರಿತ್ರೆ ಓದಿ, ಕೃಷ್ಣಂದು ಓದಿ ಅನ್ನೋದು ಹೊಟ್ಟೆಯಲ್ಲಿದ್ದ ಮಗು ಕೇಳಿಸ್ಕೊಳತ್ತೆ. ಗಂಡು 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 ಅಂದು ನಾನು ಗಂಡು ಥರನೇ ಬಿಹೇವಿಯರ್ ನಂದು. ನಾನು ಹೊರಗಡೆ ಹೋದರೂ ಗಂಡು ಮಕ್ಳ ಥರನೇ, ಅವ್ರ ಹತ್ರನೇ ಮಾತಾಡೋದು. ಏನಾದರೂ ಗಂಡು ಮಕ್ಳು ಹೋದರೆ ಯಾಕೆ ಓಡೋಗೋದು, ಯಾಕೆಯಾ ಎಂತ ಇವನೊಂದು ಮಾತಾಡಿಸ್ದಲ್ಲ, ಇವನು ಎಂತ ಹೋಗೋದು ಎಂತಗೆಯಾ, ಗಂಡು 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 ಹೊಟ್ಟೆಯಲ್ಲಿದ್ದ ಮಗು ಕೇಳಿಸ್ಕೊಳತ್ತೆ ಅಂತ ಹೇಳ್ತಾರಲ್ಲ, ಕರ್ಣನ್ ಥರ ಅಂತ ಗಂಡಿನ ಥರ ಬೆಳೆದು ಬಿಟ್ಟಿದ್ದೀನಿ. ಹೆಣ್ಮಕ್ಳ ಥರ ನಾಚಿಗೆ, ಒಂಥರ ಕೈ ಸ್ಮೂತು ಇಲ್ಲವೇ ಇಲ್ಲ. ಯಾರಾದರೂ ನನ್ನನ್ನು ಹುಡುಗರು ಲವ್ ಅನ್ನೋದೇ ಗೊತ್ತಿಲ್ಲ, ನೋಡಿದ್ರೆ ಎಂತಾಗಿ ನೋಡೋದು ನೀನು, ಒಳ್ಳೆ ಹುಚ್ಚಾದಾರ ಅಂತರ ಬಜಾರಿ. ನನ್ನ ಫ್ರೆಂಡ್ಸನ್ನೆಲ್ಲ ಲವ್ ಮಾಡೋರು, ನಾನು ಅಂದ್ಕೊಳ್ಳೋದು
ಎಲ್ಲರನ್ನ ಲವ್ ಮಾಡ್ತಾರೆ. ನನಗೂ ಒಂದು ಈಗ ಅದು ಆ್ಯಕ್ಚುಲಿ ಹೌದು, ಎಲ್ಲರನ್ನು ಲವ್ ಮಾಡ್ತಿರ್ಬೇಕಾದ್ರೆ ಆ ಮನಸ್ಸಿಗೆ ಬಂದ್ಬಿಡುತ್ತೆ. ನಮ್ಮನ್ನು ಯಾವ ಹುಡುಗನೂ ನೋಡಲ್ವಲ್ಲ. 8ನೇ 9ನೇ ಕ್ಲಾಸಲ್ಲಿ ಬರುತ್ತೆ ಸರ್, ಕೆಲವರು ಫೋರ್ಸ್ಗೋಸ್ಕರ. ಇವಾಗ ನೋಡಿ ಎಲ್ಲರ ನೋಡಿ ಒಬ್ಬ ಲವ್ ಮಾಡ್ತಾನೆ, ಡೀಸೆಂಟ್ ಹುಡುಗ ಕೂಡ. ಏನು ಸಹವಾಸ ದೋಷದಿಂದ ಸನ್ಯಾಸಿನೂ ಕೆಟ್ಟ ಅಂತ. ನನಗೆ ಒಬ್ಬನೂ ನೋಡೋದಿಲ್ಲ, ನಾನು ನೋಡೋದು ಚೇರಲ್ಲಿ ಯಾರಾದರೂ ನನ್ನನ್ನು ನೋಡ್ತಾರ ಚೆನ್ನಾಗಿರೋನು ಅಂತ. ಅವಾಗೆಲ್ಲ ಹುಚ್ಚು ಏನಂದರೆ ಆ ವಯಸ್ಸಲ್ಲಿ ಬುದ್ಧಿದ್ದು ಗೊತ್ತೇ ಇಲ್ಲ. ರೂಪ ಚೆನ್ನಾಗಿರೋದು, ಹುಡುಗ ಚೆನ್ನಾಗಿರಬೇಕು, ಪ್ಯಾಂಟ್ ಶರ್ಟ್ ಹಾಕಬೇಕು, ಗಮ್ ಅಂತ ಸೆಂಟ್ ಹಾಕಬೇಕು. ನಾನು ನೋಡೋದು ಯಾರಾದ್ರು ನನ್ನ ನೋಡ್ತಾರೆ, ನಾನು ನೋಡಿದ ತಕ್ಷಣ ಎಲ್ಲರ ಆ ಕಡೆ, ಅಷ್ಟು ಜೋರು ನಾನು. ಸೊ ಲವ್ ಆಗಿಲ್ಲ, ಏನೂ ಇಲ್ಲ, ಭಜಾರಿ. ನಾನು ಯಾರನ್ನ ನೋಡಿದ್ರೆ ಅವ್ನು 4 ಜನರನ್ನು ನೋಡ್ತಿದ್ದ. ಹಾಗಾಗಿ ನನಗೆ ನನ್ನನ್ನು ನೋಡಿದ್ರೆ ಅವನಿಗೆ ಆಗ್ತಾನೆ ಇರಲಿಲ್ಲ, ಚೆನ್ನಾಗೂ ಇರಲಿಲ್ಲ. ಎಣ್ಣೆ ಎಲ್ಲ ತಲೆಗೆ ಹಾಕದೆ, ಜುಟ್ಟೆಲ್ಲ ಇಷ್ಟು ಮೇಲೆ ಕಟ್ಟೋದು, ಕುದುರೆ ಥರ ಜುಟ್ಟು ಕಟ್ಟೋದು, ಚೆನ್ನಾಗಿಲ್ಲ ನೋಡೋಕ್ಕೆ. ಹಲ್ಲು ಬೇರೆ ಎದುರು ಹಿಂಗಾಗಿತ್ತು, ಹಿಂಗೆ ಚಿಪಿ ಬಾಯಿ ಬೇರೆ, ಇದು ಬೆರಳು ಚೆನ್ನಾಗಿರಲಿಲ್ಲ ಅಷ್ಟೊಂದು ನಾನು ನೋಡೋದಕ್ಕೆ. ಅದಾದಮೇಲೆ ಏನಾಯಿತು, ಸರಿ ಅಂತ ಅಪ್ಪ ಏನೋ ಆಗಿದೆ ಇವಳನ್ನು, ಅಕ್ಕಂದು ಮದುವೆ ಆಯಿತು. ಮದುವೆ ಆದ ತಕ್ಷಣ ನನಗೆ ಟೆನ್ಷನ್ ಶುರು ಆಯಿತು. ನನಗೆ ಗಂಡು ನೋಡೋಕ್ಕೆ ಶುರು ಮಾಡಿಬಿಟ್ರು. ಎಲ್ಲೂ ನನ್ನನ್ನು ಒಪ್ತಾ ಇಲ್ಲ, ಯಾರೂ ಚೆನ್ನಾಗಿಲ್ಲ ಅಂತ ಒಪ್ತಾ ಇಲ್ಲ. ನಾನು ಅಷ್ಟೊತ್ತಿಗೆ ಜೂನಿಯರ್ ಕಾಲೇಜಲ್ಲಿ ಮತ್ತು ವಿವೇಕಾನಂದದಲ್ಲಿ PUC ಮಾಡಿದ್ದೆ ನಾನು. ಸರಿ ಅಂತ ನಂದು ಅದಕ್ಕಿಂತ ಮೊದಲು ನಾನು 8th ಒಂದು ಯಕ್ಷಗಾನ ಮಾಡಿದ್ದೆ, ಕಂಸವಧೆ ಅಂತ. ಅದು ಹೇಗೆ ಅಂದರೆ ಸಣ್ಣ ಪಾಠ ಕೊಟ್ಬಿಟ್ಟಿದ್ರು. ಯಾರು ಫಸ್ಟು ಓದ್ತಾರೋ ಅವ್ರಿಗೆ ಮಾತ್ರ ಮೇನ್ ರೋಲ್ ಕೊಡೋದು. ಟೀಚರ್ಸ್ ಎಲ್ಲ ಹಾಗೆ ಅಲ್ಲ, ಯಾರು ಚೆನ್ನಾಗಿ ಓದ್ತಾರೋ ಅವ್ರಿಗೆಲ್ಲ ಕೊಡೋದು, ನಾವು ದಡ್ರಿಗೆಲ್ಲ ಸಣ್ಣ ರೋಲ್ ಕೊಡೋದು. ಅವಳು ಪ್ರತಿಮಾ ಅಂತ ಇದ್ಲು, ನಂಗಿದು ಕಂಸ ಬೇಡ ಕಣೆ, ನಂಗೆ ಇದೆಲ್ಲ ಆ್ಯಕ್ಟಿಂಗ್ ನೋಡಿ, ತುಂಬ ಓದೋರಿಗೆ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. ನಾವು ದಡ್ರು ಇರ್ತೀವಲ್ಲ, ಲಾಸ್ಟ್ ಬೆಂಚು ಅಲ್ಲ, ಮುಂದೆ ಬೆಂಚು ಅಲ್ಲ, ಮಧ್ಯದ ಬೆಂಚಲ್ಲಿ ಸಿಕ್ಕಾಕೊಳ್ಳೋ ಅಂತರ್ಪಿಶಾಚಿ ಥರ. ಆ ಕಡೆ ಹಾಳಾಗೂ ಹೋಗಲ್ಲ, ಈ ಕಡೆ ಉದ್ಧಾರನೂ ಆಗಲ್ಲ, ಅವರೇ ಬೆಳೆಯೋರು. ಹಿಂದ್ಗಡೆಯಿಂದ 2 ಬೆಂಚು ಸರ್, ಹಿಂದ್ಗಡೆಯಿಂದ 2 ಬೆಂಚಲ್ಲಿ ಯಾರು ಇರ್ತಾರೋ ಅವರೆಲ್ಲ ಉದ್ಧಾರ ಆದವ್ರೆ. ಯಾಕೆಂದರೆ ಅವರು 6ಕ್ಕೂ ಏರಲ್ಲ, 3ಕ್ಕೂ ಇಳಿಯಲ್ಲ, ಏನೋ ಒಂದು ಮಾಡಿ 6, 3 ಒಟ್ಟಿಗೆ ಮಾಡಿ ಹೋಗ್ತಿರ್ತಾರೆ. ಕಂಸ ನೀನು ಮಾಡು ಅಂತ. ನಾನು ಮೆಲ್ಲ ಹೋಗಿ, ನನಗೆ ಧೈರ್ಯ ಜಾಸ್ತಿ. ಸರ್ ನಾನು ಕಂಸ ಮಾಡ್ತೇನೆ. ನೀನು ಕಂಸ ಮಾಡ್ತೀಯ? ಮತ್ತೆ ಅಲ್ಲಿ ಮಾಸ್ಟ್ರಿಗೆ ಹೇಳಾಗಿದೆ, ಹೆಡ್ ಮಾಸ್ಟ್ರಿಗೆ, ರಾಮಚಂದ್ರ ಮಾಸ್ಟ್ರಿಗೆ. ಸರ್ ಅವರಿಗೆ ಹೇಳಿ ನಾನು ಮಾಡ್ತೇನೆ ಸರ್, ನಾನು ತುಂಬ ಚೆನ್ನಾಗಿ ಮಾಡ್ತೇನೆ, ಕಣ್ಣೆಲ್ಲ ಹೀಗೆ ಮಾಡ್ತೇನೆ ಸರ್ ನಾನು. ಆಯಿತು ಅಂತೇಳಿ ಮಾಡಿಸಿದ್ರು ಎಲ್ಲ. ಸಿಕ್ಕಿದ್ದು ಕುಣಿಯೋದಂದರೆ ಬಿಡ್ತೀನಾ? ಹಿಂಗೆ ಕಂಸ ಹಿಂಗೆಲ್ಲ ಅಂತಿದ್ದೀನಿ. ನಾಟಕ ಶುರುವಾಯಿತು, ಯಕ್ಷಗಾನ ಶುರುವಾಯಿತು. ಹೆಡ್ ಮಾಸ್ಟರ್ ಏನು ತಲೆ ಕೆಡಿಸ್ಕೊಳ್ಳ, ಮಾಡಲಿ ಹೋಗಲಿ ಬಿಡ್ರಿ, ಚೆನ್ನಾಗಿ ಬಂದರೆ ಸಾಕು ಅಂತ. ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟು, ತಿರುವು ಅಂತ ಹೇಳ್ತಾರಲ್ಲ, ದೊಡ್ಡ ತಿರುವು ಆ ಯಕ್ಷಗಾನ. ಕಂಸವಧೆ ಮೇಯ್ನ್ ಪಾತ್ರ ಸರ್ ನಂದು, ಮುಖ್ಯವಾದ ಪಾತ್ರದಲ್ಲಿ ನಾನು ಆ ಬಣ್ಣ ಹಚ್ಚಿದ ತಕ್ಷಣ ನೋಡಿ, ಅದು ಎಷ್ಟು ನಿಜನೋ ಗೊತ್ತಿಲ್ಲ. ಭೂತಕೋಲ, ದೈವ ಆರಾಧನೆ ಇದೆಲ್ಲ ಇದಕ್ಕೆ ಮೊದಲು ಮೇಕಪ್ ಹಾಕಬೇಕಾದ್ರೆ ಅರ್ಧ ಹಾಕಿರ್ತಾರಲ್ಲ ಪೇಂಟು, ಆವಾಗ ಒಂಥರ ಆಗುತ್ತೆ ಸರ್. ಮತ್ತು ಅದು ದೇವರು ಅಂದರೆ ಪೂಜೆ ಮಾಡಿಸ್ತಾರೆ, ನಿಮಗೆ ಅರ್ಧ ಹಾಕಿಬಿಟ್ಟು ಪೂಜೆ ಮಾಡಿಸ್ತಾರೆ ಸರ್ ಕೈಯಲ್ಲಿ ಇಟ್ಕೊಂಡು. ನನಗೆ ಅವಾಗ ಫಸ್ಟು ಈ ಸೃಷ್ಟಿಯಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಗೊತ್ತಾದ್ದು. ಯಕ್ಷಗಾನ ಮೇಕಪ್ ಹಾಕಿ ಹಿಂಗೆ ಕೈ ಮುಗಿತೀನಿ, ಏನೋ ಒಂದು ಸೆನ್ಸು ಸರ್. ಅದಾದಮೇಲೆ ಸೆನ್ಸ್ ಬಂದಿರೋದು ಯಕ್ಷಗಾನ ಮುಗಿಯೋವರೆಗೂ. ಈಗ ಹೇಳ್ಬೋದು ಅದು ಮೈಂಡಿಂದ ತಗೊಂಡಿದ್ದು ಏನಂತ, ಬಟ್ ಆ ಟೈಮಲ್ಲಿ ಆಗಿದ್ದು ನಿಜ. ಯಕ್ಷಗಾನ ಮುಗಿಯೋವರೆಗೂ ಅದೊಂಥರ ಮೈಂಡು. ಅದು ಹೇಗೆ ಅಂತ ಹೇಳಿದ್ರೆ, ಮಾಡಿದ್ರೆ ವಾಯ್ಸ್ ಹೋಗುತ್ತೋ ಗೊತ್ತಿಲ್ಲ, ಒಂಥರ ವಿಚಿತ್ರವಾಗಿ ಮಾಡಿದೆ ನಾನು. ಏನಂತೆ ಯಾರಲ್ಲಿ ಕನಸೇ ಕನಸು, ನಾನು ಕಂಸ, ನನ್ನ ಕನಸಲ್ಲಿ ಕೃಷ್ಣ. ಕೃಷ್ಣ ಎಲ್ಲಿದ್ಯಾ ನೀನು, ಎಲ್ಲಿದ್ಯಾ? ಕಂಸನಿಗೆ ಕನಸೇ ಕನಸು ಅಂತಾನೆ ಕಿರ್ಚಿಬಿಟ್ಟೆ. ಇಡೀ ಪಾತ್ರನ ಫುಲ್ಲು ಹುಡುಗರ ಥರ ಮಾಡಿಬಿಟ್ಟೆ ಸರ್ ನಾನು. ಫುಲ್ಲು ಈಗ ಒಂದು 2 ಲೈನ್ ಮಾಡ್ತಿದ್ದೀನಿ, ಪೇಜ್ ಗಟ್ಲೆ ಅಂತ ಕುಣಿತಾ ಇದ್ದೀನಿ. ಇಡೀ ಪಾತ್ರ ಹುಡುಗ್ರನ್ನೇ, ನಮ್ಮಪ್ಪ ಹುಡುಕ್ತಿದಾರಂತೆ ನನ್ನ ಮಗಳಲ್ಲಿ ಅಂತ. ಕಂಸ ಅಬ್ಬರಿಸ್ತಾ ಇದ್ದೀನಿ ನಾನು. ಅದು ಕನಸು ಬೀಳತ್ತೆ ಕಂಸನ್ಗೆ. ಕೃಷ್ಣ ಕೊಂದವ್ರ ಥರ ಕನಸಲ್ಲಿ 3 ಸುತ್ತು ಬೀಳ್ತಾನೆ ಸರ್, ಬಿದ್ದುಬಿಟ್ಟು ಕನಸೇ ಕನಸು ಕಂಸನಿಗೆ ಅಂತ. ಸೊ ಆ ಥರದ್ದೆಲ್ಲ ಆಯಿತು. ಹೆಡ್ ಮಾಸ್ಟ್ರಿಗೆ ಒಂಥರ ಮೈಯೆಲ್ಲ ರೋಮಾಂಚನ ಆಗಿಬಿಡ್ತಂತೆ. ಅಪ್ಪನಿಗೆ ಒಂದು ಮಾತು ಹೇಳಿಲ್ಲ ಅಂದಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿರ್ಲಿಲ್ಲ. ಹೆಡ್ ಮಾಸ್ಟ್ರು ರಾಮಚಂದ್ರ ಭಟ್ ಅಂತ, ನಿಮ್ಮ ಮಗಳಲ್ಲಿ ಏನೋ ಒಂದು ಕಲೆ ಇದೆ, ಏನೋ ಒಂದು ಹುಡುಗಿ ಆಗ್ತಾಳೆ ಅಂತ ಇಷ್ಟೇ ಹೇಳಿದ್ದು. ಅವ್ರೇನು ಜಾಸ್ತಿ ಮಾತಾಡಲ್ವಲ್ಲ, ಅಷ್ಟು ಹೇಳಿದ್ರು ಸರ್. ಅಷ್ಟು ಹೇಳಿದ ತಕ್ಷಣ ಅಪ್ಪನಿಗೆ ಏನೋ ಆಯ್ತಂತೆ. ಇವಳು ಪಿಕ್ಚರ್ ಅಂತಿದ್ದಾಳೆ, ಯಕ್ಷಗಾನದಲ್ಲಿ ಬೇರೆ ಹೀಗೆ ಮಾಡಿದ್ದಾಳೆ ಅಂತ. ಸುಮ್ಮನೆ ಅವಾಗೆಲ್ಲ ತುಂಬ ಯೋಚನೆ ಮಾಡಲ್ಲ, ಕೆಲಸ ಇರುತ್ತಲ್ಲ ಮತ್ತೆ ಅಡಿಕೆ ಹಾಕೋದೆಲ್ಲ. ಆಯಿತು, ಸುಮ್ಮನೆ ಆದರು. ಈಗೇನ್ರಿ ಮಾಡೋದು, ನಮ್ಮಿಬ್ರನ್ನ ಅಜ್ಜಿ ನೋಡ್ಬಿಟ್ರೆ ಕೊಂದ್ಬಿಡ್ತಾಳೆ. ಅದಾದಮೇಲೆ ನಾವು ಹಳ್ಳಿಯಲ್ಲಿ, ನಂಗೆ ಇವತ್ತಿಗೂ ಹಾಲು ಕರಿಯಕ್ಕೆ ಬರುತ್ತೆ, ಗೊಬ್ಬರ ಗ್ಯಾಸ್ ಮಾಡೋಕ್ಕೆ ಬರುತ್ತೆ. ನಾವೆಲ್ಲ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ಒಂದೊಂದು ತೋಟ ಕೊಡೋರು ಎಲ್ರಿಗೂ. ಆ ತೋಟನ ನಾವೇ ಕ್ಲೀನ್ ಮಾಡಬೇಕು, ನೀರು ಸೇದಬೇಕು, ಫುಲ್ಲು ನೀರು ಹಾಯಿಸ್ಬೇಕು. ಆಮೇಲೆ ಸ್ಪ್ರಿಂಕ್ಲರ್ ಬಂತು. ಒಂದು ಸಲ ಬಗ್ಬಿಟ್ರೆ, ಇವತ್ತು ಯಾಕೆ ಇಷ್ಟು ಗಟ್ಟಿ ಇದ್ದೀವಿ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ಹುಟ್ಟಿದ ಜೀವ ಇದು. ಒಂದು ಸಲ ನೀರು ಹಾಯಿಸಿದ್ರೆ ತೋಟಕ್ಕೆ ಟಕ 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 ಅಂತ ಬೆಂಡ್ ಆಗಿಬಿಟ್ಟು
ಕೊನೆ ಲೈನ್ವರೆಗೂ ಬಗ್ಬೇಕು. ನಾನು ಫಾಸ್ಟು, ಸೂಪರ್ ಫಾಸ್ಟು. ಅಲ್ಲಿ ತಂಗಿದ್ದು, ಇದು ನಂದು, ಮೇಲೆ ಅಕ್ಕಂದು. ನೀರು ಹಾಯಿಸೋದು ಒಂದೇ ಸಲ ಅಲ್ಲ, ಟಕ 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 ನೀರು ಹಾಯಿಸೋದು. ನಾನು ಮೇಲೆ ಬೇರೆ ನೋಡೋದು, ತುಂಬ ಒಣಗೋದ್ರೆ ಅದಕ್ಕೆ ಜಾಸ್ತಿ, ತುಂಬ ಅದು ಚೆನ್ನಾಗಿ ಬೆಳೆದಿದ್ರೆ ಅದಕ್ಕೆ ಕಮ್ಮಿ. ನಾನೇ ಒಂಥರ ಕಂಜೂಸ್ತ ಮಾಡಿ 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 ನಂದು ಫಾಸ್ಟ್ ಕೆಲಸ. ಆಮೇಲೆ ಹಸು ಇತ್ತು, ಹಸು ಬೇಕೇ ಬೇಕಲ್ಲ ಹಳ್ಳಿಯಲ್ಲಿ. ಹಾಲು ಕರಿಯೋದ್ರಲ್ಲಿ ನನಗೆ ಸ್ವಲ್ಪ ಗಟ್ಟಿ. ನಾನು ಹಾಲು ಕರಿತಿದ್ದೆ, ನಾನು ಚೆನ್ನಾಗಿ ಹಾಲು ಕರಿತಿದ್ದೆ. ನಾನು ಎಮ್ಮೆ ಹಾಲೆಲ್ಲ ಕರಿತಿದ್ದೆ. ಅಪ್ಪ ನನಗೆ ಕೆಲಸ ಹೇಳೋದು, ಏನೇ ಇರಲಿ ನನಗೆ ಕೆಲಸ ಹೇಳೋದು. ನಾನು ಬೇರೆ ಹಿಂಗೆ ಇಟ್ಕೊಂಡು ಅಂದ್ಕೊಂಡು ಹೋಗೋದು. ನಾನು ತುಂಬ ದೂರ ಹೋಗಬೇಕು ಸರ್, 2 ಕಿಲೋಮೀಟ್ರ್ ಹೋಗ್ಬಿಟ್ಟು ಈ ಕಾಡಲ್ಲಿ, ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನೀವು ಹಳ್ಳಿಯವರೇನ ನೀವು? ಈ ಪರ್ಕೆ ಇಟ್ಕೊಂಡು ಮೇಲಿಂದ ಗುಡಿಸ್ಬೇಕು ಕಾಡಲ್ಲಿ, ಗೊತ್ತಾ? ದೊಡ್ಡ ಮರಗಳು, ಅದರ ಎಲೆ ಉದುರುತ್ತೆ, ಗುಡಿಸ್ಬೇಕು ಅಪ್ಪಿಂದ ಡೌನ್ವರೆಗೂ. ಗುಡಿಸ್ಬಿಟ್ಟು ದೊಡ್ಡ ಬುಟ್ಟಿ ಥರ ಇರುತ್ತೆ ನೋಡಿ, ಆ ಬುಟ್ಟಿಲಿ ಎಲೆಗಳನ್ನು ತುಂಬಿಸಿ ಎಷ್ಟು ದೊಡ್ಡ ಬುಟ್ಟಿ ಆಗುತ್ತೆ, ಅದನ್ನು ಹೊತ್ಕೊಂಡ್ಬರ್ಬೇಕು. ಅದನ್ನು ಹೊತ್ಕೊಂಡ್ಬಂದು ಹಟ್ಟಿಗೆ ಹಾಕಬೇಕು, ತಿಪ್ಪೆಗೆ. ಹಟ್ಟಿ ಥರ ಇರುತ್ತಲ್ಲ, ಅದು ತಿಪ್ಪೆ ಥರನ ಹತ್ತಿ, ಅದರಲ್ಲಿ ಸಗಣಿ ಎಲ್ಲ ಹಾಕತ್ತಲ್ಲ ಹಸುಗ, ತಿಪ್ಪೆ. ನಾವು ಅದನ್ನು ಹಟ್ಟಿ ಅಂತೀವಿ, ತಿಪ್ಪೆ ಅನ್ನಲ್ಲ. ತಿಪ್ಪೆ ಎಲ್ಲ ಬೆಂಗಳೂರಲ್ಲಿ ಇರಲ್ಲ, ತಿಪ್ಪೆ ಅಂತ ಹಟ್ಟಿ, ಆಯಿತಾ? ತಿಪ್ಪೆ ಬೆಂಗಳೂರದು, ನಮ್ಮದು ಹಟ್ಟಿ. ಅದಕ್ಕೆ ಆಮೇಲೆ ಅದಕ್ಕೆ ನಾನು ಮರ ಹತ್ತಬೇಕು. ನಾನು ಮರ ಎಲ್ಲ ಹತ್ತುತ್ತಿದ್ದೆ. ನಾನು ಏನೋ ಹುಡುಗನ ಥರ, ನನಗೆ ಕಳ್ಸೋರಪ್ಪ, ಇವಾಗ ಗೊತ್ತಾಗ್ತಿದೆ ನನಗೆ ಯಾಕೆ ನಾನು ಹತ್ತುತ್ತಿದ್ದೆ ಅಂತ. ಸೊಪ್ಪೆಲ್ಲ ಕಡ್ದುಬಿಟ್ಟು ಸೊಪ್ಪನ್ನ ಚಚ್ಚಬೇಕು, ಗೊತ್ತಾ? ಹಿಂಗೆ ಚಚ್ಚಿ ಅದನ್ನು ಹಾಕಬೇಕು, ಗೊಬ್ಬರ ಗೆಸ್ ಮಾಡಬೇಕು. ಸೊ ಎಲ್ಲ ಕೆಲಸನೂ ಮಾಡ್ತಿದ್ದೆ. ತೋಟದಲ್ಲಿ ಅಡಿಕೆ ಹಾಕಬೇಕು. ಒಂದು ಸಲ ಬಗ್ಬಿಟ್ರೆ ನಾನು ಅಡಿಕೆ ಹಾಕೋಕ್ಕೆ ಕಂಟಿನ್ಯೂಸ್ಸು ಇಡೀ ತೋಟ, ನಾನು ಸ್ಟಾಪೇ ಇಲ್ಲ, ನಾನ್ ಸ್ಟಾಪ್ ಅಡಿಕೆ ಎಕ್ಕಿ ರಾಶಿ. ನಂದು ಕೆಲಸ ಫಸ್ಟ್, ಎಲ್ಲದರಲ್ಲೂ ಫಸ್ಟ್ ನಾನು. ಸೊ ಆ ಥರದ್ದೆಲ್ಲ ಬೆಳೆದ ಹುಡುಗಿ ನಾನು. ಹಳ್ಳಿ ಇದು ಅಡಿಕೆ ಮರದ್ದು, ಅಡಿಕೆ ತೋಟದ ಹುಲ್ಲು ತೆಗೆದುಬಿಟ್ಟು ಹಿಂಗೆ ತೊಳಿತಾರೆ ನೋಡಿ, ತೊಳೆದು ಅದ್ರ ಮೇಲೆಲ್ಲ ನೀರು. ನಂದು ಕನಸೆಲ್ಲ ಪಿಕ್ಚರು. ಈ ಕಲ್ಪನಾ ಅವರು ನನಗೆ ತುಂಬ ನನ್ನ ಪ್ರಾಣ. ಕಲ್ಪನಾ ಅವರು ನಿಮಗೆ ತುಂಬ ಮನಸ್ಸಲ್ಲಿ ಥ್ಯಾಂಕ್ಸ್ ಹೇಳಿದೆ. ಅವ್ರ ಸಮಾಧಿನೆಲ್ಲ ನೀವು ಕ್ಲೀನ್ ಮಾಡಿದ್ರಿ, ಗೊತ್ತಾ? ನನಗೆ ತುಂಬ ಖುಷಿ ಆಯಿತು. ಕಲ್ಪನಾ ಮೇಡಮ್ನ ಅವ್ರದ್ದು ಆ್ಯಕ್ಟಿಂಗ್ ನೋಡಿಬಿಟ್ಟು ನಾನು ತೋಟದಲ್ಲಿ ಅವರ ಡೈಲಾಗ್ ಹೇಳೋದು ಅಳೋದು ನನಗೆ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅಂತ ಪ್ರಜ್ಞೆ ಇಲ್ಲ, ಅಷ್ಟು ಫಾಸ್ಟ್ ಕೆಲಸ. ಆಮೇಲೆ ಇದು ಗೊಬ್ಬರ ಚೇಂಜ್ ಮಾಡ್ತಾರೆ, ಗೊತ್ತಾ? ಎಕ್ಸ್ಚೇಂಜ್ ಮಾಡೋದು, ಇಲ್ಲಿಂದ ಅಲ್ಲಿ ಒಬ್ರು ನಿಲ್ತಾರೆ, ಅಲ್ಲಿಂದ ಅಲ್ಲೊಬ್ರು ನಿಲ್ತಾರೆ. ಆ ಗೊಬ್ಬರ ಎಲ್ಲ ಸುರಿಯೋದು ಖುಷಿ ನನಗೆ. ಯಾಕೆಂದರೆ ನನಗೆ ಅವಾಗ ಯಾರು ಮಾತಾಡಲ್ಲ. ಕಲ್ಪನಾ ಅವ್ರದ್ದು ಆ್ಯಕ್ಟಿಂಗ್, ಮಂಜುಳಾ ಅವ್ರದ್ದು ಕಮ್ಮಿ, ಕಲ್ಪನಾ ಅವ್ರದ್ದು ಜಾಸ್ತಿ ಮಾಡಿರೋದು. ಅವರೇ ನನಗೆ ಮೈಯಲ್ಲೆಲ್ಲ ಅವರೇ. ನನಗೆ ತುಂಬ ಕಲ್ಪನಾ ಮೇಡಮ್ ಅಂದರೆ ತುಂಬ ಇಷ್ಟ. ಅವರು ನಮ್ಮ ದಕ್ಷಿಣ ಕನ್ನಡದವರೇ ಅನ್ಸುತ್ತೆ. ಹಾಗಾಗಿ ಗೊಬ್ಬರ ಹೊರೋದು, ಅವ್ರು ಆ್ಯಕ್ಟಿಂಗ್ ಮಾಡೋದು. ನನ್ನ ಪ್ರಜ್ಞೆನೇ ಇಲ್ಲ ಊರಲ್ಲಿ, ಬರೀ ಪಿಕ್ಚರು. ಎಲ್ಲಾದರೂ ಮದುವೆಗೆ ಹೋದರೆ ನೀವು ಎಲ್ಲರನ್ನ ಕಳಿಸ್ಬಿಟ್ಟು ನಾನು ಕನ್ನಡಿ ನೋಡ್ಕೊಂಡು ಆ್ಯಕ್ಟ್ ಮಾಡೋದು. ಏನು ಮಾಡ್ತೀನೋ ಗೊತ್ತಿಲ್ಲ ನನಗೆ, ಹುಚ್ಚು ಏನೇನೋ ಮಾಡೋದು. ಸೊ ಹಿಂಗಾಯಿತು. ಇಷ್ಟೆಲ್ಲ ಕತೆಗಳ ಮಧ್ಯೆ ಅಪ್ಪನಿಗೂ ಒಂದು ಮಾತು ಹೇಳಿಬಿಟ್ಟಿದ್ರು. PUC ಬಂದಾಗ ಶತ್ರುಪ್ರಸೂದನ ಅಂತ ಒಂದು ಯಕ್ಷಗಾನ ಮಾಡಿದ್ರು. ನಾನೇ ಮೇಯ್ನ್ ಅದರಲ್ಲಿ. ಅದು ಏನು ವಾಯ್ಸ್ ಚೇಂಜ್ ಮಾಡಿ ಏನು ಇರಲಿಲ್ಲ. ಅದು ಇಡೀ ವಿವೇಕಾನಂದ ಕಾಲೇಜಲ್ಲಿ ಅದು ಫೇಮಸ್ ಆದೆ, ಶತ್ರುಪ್ರಸೂದನ ಮಾಡಿದ್ಲು ಅಂತ. ಅದಷ್ಟೇ, ಯಕ್ಷಗಾನ ಮಾಡಿದ್ರೇನು ಇಲ್ಲಿ ಮಾತ್ರ ವಾಯ್ಸ್ ಚೇಂಜ್ ಮಾಡಿದೆ. ಅಲ್ಲಿ ಓಕೆ ಆಯಿತು. ಅದು ಅಪ್ಪನಿಗೆ ಗೊತ್ತಾಯಿತು ಇವಳು ಮಾಡ್ತಾಳೆ ಅಂತ. ಸ್ಪೋರ್ಟ್ಸಲ್ಲೆಲ್ಲ ಸ್ವಲ್ಪ ಕಬಡ್ಡಿ, ಆಮೇಲೆ ವಾಲಿಬಾಲು, ಓಡೋದ್ರಲ್ಲೆಲ್ಲ ನನಗೆ ಆಸೆ ನಂಬರ್ 1 ಬರಬೇಕು ಅಂತ. ಓಡೋಕ್ಕೆ ಆಗ್ತಿರ್ಲಿಲ್ಲ, ಓಡಿ ಅಂತ ಸುಸ್ತಾಗೋದು. ಅಬ್ಬ ಅದರಲ್ಲಿ ಹಿಂಗೆ ಓಡ್ತಾರೆ ಅಂತ ಅವ್ರು ಗಡ ಓದು. ನಾನು ಅಷ್ಟು ಹೊಡೆದ್ರೆ ಬಿದ್ದೇ ಬಿಡ್ತೀನಿ ಅನ್ನೋ ಥರ ಆಗಿ ನಾನು ಸ್ಟಾಪ್ ಆಗ್ತಿತ್ತು. ಸೊ ನನಗೆ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಚೆನ್ನಾಗಿದ್ದೆ ನಾನು, ಇದರಲ್ಲೆಲ್ಲ ಕಮ್ಮಿ, ಓದೋದ್ರಲ್ಲೆಲ್ಲ. ನಾನು ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ. ಇದುವರೆಗೂ SSLCವರೆಗೂ ಲೆಕ್ಕ ಇದಿಲ್ಲ, ಗಣಿತ 0 ಮಾರ್ಕ್. ನನಗೆ 0 ಮಾರ್ಕು. 8ರಲ್ಲಿ 0, 9ರಲ್ಲಿ 0, 10ರಲ್ಲಿ ಪಾಸ್ ಆಗೋದಕ್ಕೆ ಅಂತ ಅಂದರೆ ಮಾರ್ಕೇ ನನ್ನ ತಲೆಗೆ ಗಣಿತ ಹೋಗೋದೇ ಇಲ್ಲ. ಇವತ್ತು ನನಗೆ ದುಡ್ಡು ಲೆಕ್ಕ ಹಾಕಕ್ಕೆ ಬರಲ್ಲ, ಹೇಳಿದ್ರೆ ನಂಬೋದೇ ಇಲ್ಲ. ಸರ್ ಒಂದಿನೂ ಪಾಸ್ ಆಗಿಲ್ಲ ಸರ್ ಲೆಕ್ಕದಲ್ಲಿ. ಯಾವ ಮಾಸ್ಟ್ರು, ಹರಿಕೃಷ್ಣ ಮಾಸ್ಟ್ರು ಕೇಳ್ಬೋದು, ಮತ್ತು ಗಂಗಮ್ಮ ಟೀಚರು, ಅವರು ಅಷ್ಟೇ. ಕಂಸ ಅದೇ ಅದನ್ನು ನನಗೊಂಥರ ಹಿಂಗೆ ಸ್ಕೂಲಲ್ಲಿ ಅವ್ರು ನಂಗೆ ಏನು ಆಟೋಗ್ರಾಫ್ ಬರ್ಕೊಟ್ರು ಗಂಗಮ್ಮ ಮೇಡಮ್ಮು. ಕಲೆ ಅನ್ನೋದು ಆಗೊಮ್ಮೆ ಈಗೊಮ್ಮೆ ಮಿಂಚಿ ಮಾಯವಾಗುವ ಬೆಳಕು, ಶುಭವಾಗಲಿ ಅಂತ. ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ಒಬ್ಬರು ಮಾಸ್ಟ್ರು ಅಂದರೆ ತುಂಬ ಇಷ್ಟ. ಅವರೊಂಥರ ಭವಾನಿ ಶಂಕರ ಮಾಸ್ಟ್ರು ಅಂತ, ಅವರೊಂಥರ ಪ್ರೀತಿಯಿಂದ ನೋಡೋರು. ಅವ್ರು ನೋಡಿದ್ರೆ ನಮಗೆ ಖುಷಿ, ನನ್ನನ್ನೇ ನೋಡ್ತಾರೆ ಅನ್ನೋ ಥರ. ಅದು ಖುಷಿ ಏನೋ ನನ್ನನ್ನೇ ಅಂದರೆ, ಅದು ಮಕ್ಕಳಿಗೆ ಹಾಗೆ ಅಲ್ಲ, ಯಾರೋ ಒಬ್ಬರು ನಮ್ಮನ್ನು ಪ್ರೀತಿ ಮಾಡ್ತಾವ್ರೆ ಅಂತ, ಅದು ಒಂಥರ ಖುಷಿ. ಆಮೇಲೆ ಇನ್ನು ಮಾಮೂಲಿ ಬೇರೆ ಮಾಸ್ಟ್ರುಗಳು ಅದು ಇದೆಲ್ಲ ಅಷ್ಟಕ್ಕಷ್ಟೇ ದಡ್ಡಿ ಅಂತಾನೆ. ಆಮೇಲೆ ಒಂದಿನ ಹತ್ತುಬಿಟ್ಟೆ ಸ್ಟೇಜಿಗೆ. ರಾಷ್ಟ್ರಗೀತೆಯಲ್ಲಿ ಯಾವಾಗಲೂ ಫಸ್ಟು ನನಗೆ, ನನ್ನ ತಂಗಿಗೆ ಹಾಡುಗಳಿತ್ತು ನೋಡಿ ಅವಾಗ. ಮನುಷ್ಯ ತೂ ಬಡಾ ಮಹಾನ್ ಹೇ, ಭೂಲ ಮತ್ ಮನುಷ್ಯ ತೂ ಬಡಾ ಮಹಾನ್ ಹೇ,
तू जो चाहे पर्वत पहाड़ों को फोड़ दे, तू जो चाहे नदियों के मुख को भी तोड़ दे. ಈ ಥರದ್ದೆಲ್ಲ ಅವಾಗ ಒಂದಿಷ್ಟು ಹಿಂದಿ ಹಾಡುಗಳು ಬರೋದು. ಅದರಲ್ಲೆಲ್ಲ ಫಸ್ಟ್ ಪ್ರೈಸು. ನಾನು ಡಿಸಪಾಯಿಂಟ್ ಆಗಿರೋದು ಸ್ಟೇಜಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಭಾಷಣ ಬರೆದಿದ್ದೆ 9ನೇ ಕ್ಲಾಸಲ್ಲಿ. ಅದು ನನಗೆ ಸನ್ಮಾನ್ಯ ಅಧ್ಯಕ್ಷರೇ ಅಂತ ನಂಗೆ ಗೊತ್ತಿಲ್ಲ, ನಾಲೆಜ್ ಅಷ್ಟಿಲ್ಲ. ಎಲ್ಲ ಸಭೆ ಸೇರಿದ್ರು, ಸಾಮಾನ್ಯ ಅಧ್ಯಕ್ಷರೇ ಅಂದ್ಬಿಟ್ಟು ಎಲ್ಲ ಗೊಳ್ಳಂತ ಹಾಕ್ಬಿಟ್ರು. ಹಾಂ, ಸಾಮಾನ್ಯ ಅಧ್ಯಕ್ಷರೇ ಅಂತ ನಮ್ಮ ಭುವನ್ ಶಂಕರ್ ಮಾಸ್ಟರ್ ಹಿಂಗೆ ಕೂತಿದ್ರಿಂದ ಮಾಲತಿ ಸಾಮಾನ್ಯ ಅಲ್ಲ ಅದು ಸನ್ಮಾನ್ಯ ಅಂತ ಹಿಂಗೆ ನೋಡಿದೆ. ಈ ಅಂದ್ಕೊಂಡು ಹತ್ಕೊಂಡು ಹೋಗಿ ಅವತ್ತಿಂದ ಸ್ಟೇಜ್ ಹತ್ತಕ್ಕೆ ಭಯ ಆಗೋಯ್ತು. ಫಸ್ಟ್ ಟೈಮ್ ತಪ್ಪು ಮಾಡಿದ್ದು ನಾನು. ಸನ್ಮಾನ್ಯಾಗೂ ಸಾಮಾನ್ಯಾಗೂ ವ್ಯತ್ಯಾಸ ಗೊತ್ತಾಗಲಿಲ್ಲ ನನಗೆ. ನೋಡಿ, ಮಕ್ಳಿಗೆ ಏನು ಹೇಳ್ಬಾರ್ದು, ಮಕ್ಳಿಗೆ ಎದುರಿಸ್ಬೇಡ, ಮಕ್ಕಳ ಮುಂದೆ ಮಾತಾಡಬೇಡ, ಮಕ್ಕಳು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತೂ ಎಷ್ಟೇ ಮುಂದುವರಿದಿರಲಿ ಮಕ್ಕಳ ಮನಸ್ಸೇ ಸರ್. ಅವ್ರ ಮನಸ್ಸಿಗೆ ನಾವು ಏನೂ ಹಾಕಬಾರ್ದು, ಅದು ಬೇಜಾರಾಗ್ಬಿಡುತ್ತೆ. ಸರಿ ಅಂತ ಇದಿಷ್ಟು ಹೈಸ್ಕೂಲ್ ಕತೆ ಆಯಿತು. ಅವಳನ್ನಂತೂ ಸುಮ್ಮನೆ ಬಿಡೋದಿಲ್ಲ, ಕತ್ತೆ ಹಿಡಿದು ಮನೆಯಿಂದ ಆಚೆನೂ ಹೋಗ್ತಾರೆ, ಹಾಗೆ ಅವಳಿಗೆ ಸಮಾಧಿನೂ ಕಟ್ತಾರೆ. PUC ಬಂದೆ. PUC ಬಂದಮೇಲೆ ಅಕ್ಕನಿಗೆ ಮದುವೆ ನಿಶ್ಚಯ ಆಯಿತು. ಅಮ್ಮಂದೆಲ್ಲ ಅಷ್ಟೊತ್ತಿಗೆ ಸಪ್ರೇಟ್ ಇತ್ತು, ಅದೇನೋ ನಮಗೇನು ಸಂಬಂಧ ಇರಲಿಲ್ಲ. ಅವ್ರದ್ದೇನೋ ನಡೀತಾ ಇತ್ತು, ಏನೋ ಗೊತ್ತಿಲ್ಲ, ಅದು ನಮಗೇನು ಅರ್ಥ ಆಗ್ತಿರಲಿಲ್ಲ. ಡಿವೋರ್ಸ್ ಅಂತ ಆಗಿರಲಿಲ್ಲ ಅನ್ಸುತ್ತೆ, ಅಥವಾ ಆಯ್ತಾ ಅದ್ರದ್ದು ಬಗ್ಗೆನೂ ಇಲ್ಲ. ಡಿವೋರ್ಸ್ ಆಯಿತು ಅನಿಸುತ್ತೆ, ಒಂದು ಕಡೆಯಿಂದ ಮಾತ್ರ ಸೈನ್ ಹಾಕಿದ್ರೇನೋ, ಅದು ಬಿಡಿ. ಅದು ಅಮ್ಮಂದು ಪ್ರೀತಿ ಗೊತ್ತೇ ಇಲ್ಲ, ಅಮ್ಮನ ಜೊತೆ ನಂದು ಕಾಂಟ್ಯಾಕ್ಟು ಇಲ್ಲ ಜಾಸ್ತಿ ಅವಾಗೆಲ್ಲ. ಅಪ್ಪ ಏನು ಮಾಡಿದ್ರು, ಅಕ್ಕದ್ದು ಮದುವೆ ಆಯಿತು. ಸೆಕೆಂಡ್ ನನ್ನ ಮದುವೆ. ಗಂಡು ಹುಡುಕ್ತಾರೆ, ಸಿಗ್ತಾ ಇಲ್ಲ. PUC ಆದಮೇಲೆ ಒಂದು ಊರಲ್ಲಿ ಕ್ರಮ ಇದೆ, ನಿಮ್ಮ ಮನೆಯಲ್ಲಿ ಹೆಣ್ಣಿದ್ರೆ ಇನ್ನೊಂದು ಮನೆಯಲ್ಲಿ ಗಂಡಿದ್ರೆ ಆ ಕಡೆ ಎಕ್ಸ್ಚೇಂಜ್, ನಿಮ್ಮ ಮನೆಯಲ್ಲಿ ಇನ್ನೊಂದು ಹೆಣ್ಣಿದ್ರೆ ಎಕ್ಸ್ಚೇಂಜ್ ಮಾಡಿದ್ರೆ ಇದು ಒಪ್ಕೊಳ್ಳೋದು. ಅಂದರೆ ಹುಡುಗ ಕಷ್ಟಕ್ಕೆ ಆ ಹುಡುಗಿನ ಒಪ್ಕೋತಾನೆ, ಅವಳು ಹೇಗೆ ಇರಲಿ, ಯಾಕಂದರೆ ಇವಳ ತಂಗಿಗೆ ಅಲ್ಲಿ ಕೊಡಬೇಕು ಆ ಹುಡುಗನಿಗೆ. ಎಕ್ಸ್ಚೇಂಜ್ ಆಫರ್ ಥರ ಅದು. ನಮಗೆ ಪರಿಚಯದವರಿಬ್ಬರು ಇದ್ದಲ್ಲಿ. ನಮ್ಮಪ್ಪ ಸ್ವಲ್ಪ ಮದುವೆ ಕೆಲಸ ಎಲ್ಲ ಮಾಡ್ತಿದ್ರು. ನಮ್ಮಪ್ಪ ತುಂಬ ಒಂಥರ ನನಗೆ ಊಟ ಇಲ್ದಿದ್ರು ಎಲ್ರಿಗೂ ಕೊಡೋವಂಥ ಬುದ್ಧಿ ಅಪ್ಪನಿಗೆ. ಅಷ್ಟು ಒಳ್ಳೆ ಮಗು ಥರ ಅವರು. ಯಾವತ್ತೂ ನಮ್ಮ ಹತ್ರ ದುಃಖ ತೋಡಲಿಲ್ಲ, ಯಾವತ್ತೂ ಹತ್ತಿಲ್ಲ ಆ ಥರ. ಅದೇನಾಯಿತು, ಎಕ್ಸ್ಚೇಂಜ್ ಆಫರ್ ಮಾಡಿದ್ರು. ಹುಡುಗಿನ ಮದುವೆ ಆದ. ಆ ಹುಡುಗ ನನ್ನನ್ನು ಮದುವೆ ಆಗಬೇಕಿತ್ತು. ಅವರು ಇವಾಗ ಮೊನ್ನೆ ಹೋಗ್ಬಿಟ್ರು ಅಂತ, ಉದಯ ಅಂತ ಅವ್ರ ಹೆಸರು. ಉದಯ ಅಂತ ನನ್ನ ಮದುವೆ ಆಗೋ ಹುಡುಗ ಮೊನ್ನೆನೋ ಎಕ್ಸ್ಪೈರ್ ಆದ್ರು. ಹೌದು, PUC ಟೈಮಲ್ಲಿ ಅಪ್ಪ ಬಂದು ಉದಯನ ಮದುವೆ ಆಗಬೇಕು ನೀನು ಅಂತ ಹೇಳಿದ್ರು. ತುಂಬ ಬೇಜಾರಾಯಿತು. ನನ್ನ ಕನಸೆಲ್ಲ ನನಸಾಯಿತು ಅಂತ. ಆ ಶಾಸ್ತ್ರದವನು ಇನ್ನೊಂದ್ಸಲ ಬಂದ, ಇನ್ನೊಂದ್ಸಲ ₹1 ಹಾಕಿದೆ. ನೆನೆತ್ತಿನ ಕಾರ್ಯ ಪುಂಡು, ನೆನೆತ್ತಿನ ಕಾರ್ಯ ದೇವರಿಗೆ ಫಲ ಕೈ ಬಿಡೇರು. ಅವ್ರದ್ದು ಅದೇ ಮಾತು, ನಿನ್ನ ನೆನೆಸಿದ ಕಾರ್ಯ ಆಗುತ್ತೆ, ದೇವರು ಕೈ ಬಿಡಲ್ಲ, ನಿನ್ನ ಇಷ್ಟಾರ್ಥ ನೆರವೇರುತ್ತೆ. ನೀನು ನಾನು ಮನಸ್ಸಲ್ಲಿ ಏನೋ ಅಂದ್ಕೊಂಡಿದ್ದೀನಿ ಆಗುತ್ತಾ ಅಂತ ಮತ್ತೆ ₹1, ಅದೇ ₹1 ಹಾಕಬೇಕು. ಪಾಪ ಅವ್ರು ಕೇಳ್ತಾನೆ ಇರಲಿಲ್ಲ. ಅವ್ರಿಗೇನು ಸ್ವಲ್ಪ ಅಕ್ಕಿ ಸ್ವಲ್ಪ ಇದು ಕೊಡಬೇಕು, ಮತ್ತೆ ₹1, ಅದೇ ₹1. ನೆನೆಸಿದ ಕಾರ್ಯ ಆಗುತ್ತೆ. ಏನು ಕಾರ್ಯ ಆಗುತ್ತೆ? ಮದುವೆ ನಿಶ್ಚಯ ಆಗ್ತಾ ಇದೆ. ನಾನು ಅಪ್ಪನಿಗೆ ಹೇಳಿದೆ, ನಾನು ಮದುವೆ ಆಗಲ್ಲ ಅವರನ್ನ ಅಂತ. ಅವಾಗ ಒಂದು ಮಾತು ಹೇಳಿದ್ರು. ಅಂದರೆ ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ, ಯಾಕೆ ಪ್ರೀತಿಸಿದವರು ಕೆಲವು ಸರಿ ಅಪ್ಪ ಅಮ್ಮನಿಗೋಸ್ಕರ ತ್ಯಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಅಷ್ಟು ಪ್ರೀತಿ ಮಾಡಿರ್ತಾರಲ್ವಾ. ಇದ್ದಕ್ಕಿದ್ದಾಗೆ ನಮ್ಮ ಅಪ್ಪ ಹೇಳ್ಬಿಟ್ರು, ಒಂದೇ ಮಾತು, ಅವಾಗೆಲ್ಲ ಒಂದೊಂದೇ ಮಾತು ತಲೆಗೆ ನಾಟೋದು, ಎಲ್ಲ ಮೆಮೊರಿ ಬಂದ್ಬಿಟ್ಟು, ನೀನು ಮದುವೆ ಆಗಿಲ್ಲ ಅಂದರೆ ನೇಣು ಹಾಕ್ಕೊಂಡು ಸಾಯ್ತೀನಿ ನಾನು ಅಂದರು. ಭಯಂಕರವಾಗಿ ಅಂದ್ಬಿಟ್ರು. 8:30 ರಾತ್ರಿ, ಈಗಲೂ ನೆನಪಿದೆ. ಅಂದ್ಬಿಟ್ರು. ಸರಿ ಹಾಳಾಗೋಗ್ಲಿ ಅಂತ ಸುಮ್ಮನಾದೆ. ನನಗೊಂದು ಅಭ್ಯಾಸ ಏನಂದರೆ, TV ಹಿಂದೆ ಇರ್ತೀನಿ ನಾನು. TV ಏನಾದರೂ ಪಿಕ್ಚರು ಏನಾದರೂ ಬಂದರೆ ಎಲ್ಲ ಮುಗಿಯೋಷ್ಟೊತ್ತಿಗೆ TV ಹತ್ರ ನಾನು ಒಬ್ಬಳೆ ಅಷ್ಟು ಹುಚ್ಚು TV ಇದ್ದು, ಹಿಂಗೆ ಒಬ್ಬಳೆ. ಅವ್ರು ಯಾರು ಇರ್ತಿರ್ಲಿಲ್ಲ, ಯಾರೂ ಮಲಗ್ತಿರ್ಲಿಲ್ಲ. ನನ್ನ ಕ್ರಶ್ ಅಂತ ಹೇಳಿದ್ರೆ ಅಂದರೆ ನನಗೆ ತುಂಬ ಅವರನ್ನು ಚಿಕ್ಕ ವಯಸ್ಸಲ್ಲಂದಾಗೆ ಅಲ್ಲ, ಒಂದು ಲವ್ ಮಾಡಬೇಕು ಆ ಥರದ್ದು ಅನ್ಸು. ವಿಷ್ಣುವರ್ಧನ್ ಸರ್ ಪ್ರಾಣ ವಿಷ್ಣುವರ್ಧನ್ ಸರ್ ಅಂದರೆ. ಮತ್ತೆ ಶಾರುಖ್ ಖಾನ್. ಆಮೇಲೆ ಅಂಬರೀಷ್ ಸರ್ ಹೇಗೆ ಅಂತ ಹೇಳಿದ್ರೆ, ಅವರೊಂಥರ ದಾನ ಧರ್ಮ ಮಾಡೋರು ಅನ್ನೋ ಥರ. ಅಣ್ಣ ಅವರೊಂಥರ ದೊಡ್ಡವರಪ್ಪ. ಅವ್ರ ಮೇಲೆಲ್ಲ ಕ್ರಶ್ ಆ ಥರದವಾಗ ಚಿಕ್ಕ ವಯಸ್ಸಲ್ಲಿ ಆಗ್ತಾರೆ. ಅವರಪ್ಪನ ಆ ಥರ. ವಿಷ್ಣುವರ್ಧನ್ ಸರ್ ಹುಚ್ಚು. ವಿಷ್ಣುವರ್ಧನ್ ಸರ್ಗೋಸ್ಕರ ನಾನು ಇಂಡಸ್ಟ್ರಿಗೆ ಹೋಗ್ಬೇಕು, ವಿಷ್ಣುವರ್ಧನ್ ಸರ್ ಜೊತೆ ನಾನು ಹೇಳಬೇಕು. ಎಲ್ಲಿ ಮನಸ್ಸಲ್ಲಿ ಎಲ್ಲ ವಿಷ್ಣುವರ್ಧನ್ ಸರೇ. ಅವ್ರದ್ದು ಪಿಕ್ಚರ್ ನೋಡೋದು, ಬಂಧನ ನೋಡೋದು, ಮತ್ತೊಂದು ನೋಡೋದು, ಆ್ಯಕ್ಟ್ ಮಾಡೋದು, ಹುಚ್ಚಿಡಿಯೋದು, ಬರೀ ಇವೆ ಸರ್.